ಚಂಗಾಳಿದ ಹನುಮನ್ ಒಡ್ಡಿ ನಮ್ಮನ್ನು ನಾವೇ ಮೈ ಮರಿತಾ ಇದ್ದೇವೆ. ಭೂಮಿಯ ಮೇಲೆ ನಾವಿದ್ದೇವ, ಅಲ್ಲ ಆಕಾಶವೇ ನಮ್ಮ ಮೇಲೆ ವಿಜಯ ಎನ್ನುವ ಹಾಗೆ ಭ್ರಮೆಗೊಳಗಾದೆವು ನಾವು. ಅಷ್ಟು ಹೊತ್ತಿಗೆ ಒಂದು ಸ್ವರ ಜೊತೆಗೆ ಒಂದು ನಾದ, ಸಂಗೀತ ನಾದ, ಸಂಗೀತ ವೀಣೆಯ ನಾದ. ಏನಮ್ಮ ಇಷ್ಟು ಹೊತ್ತಿಗೆ ಈ ಗಾಳಿಯಲ್ಲಿ ವೀಣೆಯನ್ನು ನುಡಿಸುತ್ತಾ ಈ ಗಾಯನವನ್ನು ಪಾಡೋದು ಯಾರಾಗಿರ್ಬೋದು ಅಣ್ಣ? ಯಾರು? ನನಗೆ ಗೊತ್ತಾಯ್ತಣ್ಣ, ಇದು ಗಂಡು ಮಕ್ಕಳ ಕೆಲಸ ಅಲ್ವೇ ಅಲ್ಲ, ಮತ್ತೆ ಇದು ಹೆಣ್ಣು ಮಕ್ಕಳ ಕೆಲಸ. ಗೊತ್ತಾಗುತ್ತಪ್ಪ, ಅದು ಯಾವಾಗಲೂ ಹೆಣ್ಣು ಮಕ್ಕಳ ಕೈಯಲ್ಲ ಇರುವುದು, ಅವರ ಮಧ್ಯದಲ್ಲೇ ಇರುವುದು. ನಾನಲ್ಲ, ಆ ವೀಣೆ ಅವರ ಮಧ್ಯದಲ್ಲಿ ಇರುವುದು. ಯಾರು ಗೊತ್ತಾಯ್ತಾ? ಗೊತ್ತಿಲ್ಲ. ಅವಳ ಮನೆ ಅಲ್ಲಪ್ಪ, ಸೃಷ್ಟಿಕರ್ತ ಬ್ರಹ್ಮನ ರಾಣಿ. ಬ್ರಹ್ಮನ ರಾಣಿ ಅವಳದ್ದೇ ಕೆಲಸ. ಬಣ್ಣದ ದೇವಿ, ಪುಸ್ತಕ ಪಾಣಿ, ಅವಳೇ ವಾಣಿ. ಅವಳದ್ದೇ ಇಲ್ಲಿಗೆ ಬಂದಿದ್ದಾಳೆ. ಖಂಡಿತ ಅವಳೇ ಬ್ರಹ್ಮದೇವನ ಸೃಷ್ಟಿಯ ಕಾರ್ಯಕ್ಕೆ ಸ್ಫೂರ್ತಿಯಾಗಿ ಅವರ ಬಳಿಯಲ್ಲಿ ಅನುದಿನವಿರಬೇಕಾದ ಸತ್ಯಲೋಕವನ್ನು ತೊರೆದು ಧರಿಗಿಳಿದಕ್ಕೆ ಸಾಧ್ಯ ಉಂಟು. ಹಾಗಾದ್ರೆ ಹೆಣ್ಣು ಮಕ್ಕಳ ಸ್ವರ ಅಲ್ವೋ, ಇದು ಗಂಡು ಮಕ್ಕಳ ಗುಂಡಿ. ಯಾರು? ಇದು ಅವನದ್ದೇ ಕೆಲಸ. ಕುದುರೆಮುಖ ಯಾರು ಇದ್ದಾರೋ ನೋಡಿ ಬರ್ತೇನೆ. ಇದ್ದರೆ ಒಬ್ಬರು ಇದ್ದಾರೆ ಅಷ್ಟು. ನಿನ್ನು ಕಂಡಾಗ ಒಬ್ಬರು ಇದ್ದಾರೆ ಬಂದವರು. ಇವತ್ತು ನಾನು ಒಬ್ಬನೇ ಬಂದದ್ದು, ನಿನ್ನನ್ನು ಬಿಟ್ಟು ಬರುವುದಿಲ್ಲ. ಕುದುರೆಯ ಮುಖವುಳ್ಳವ ತುಂಬುರ ಅವ ಬರುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಚಂಡ ಮುಂಡ ಓಡಿ ನಿಲ್ಲುವ ದೇವಲೋಕದಲ್ಲಿ ಅವ ಇಷ್ಟೊತ್ತಿಗೆ ನಿಲ್ಲುವುದಕ್ಕೆ ಉಂಟಾವ. ಹಾಗಿದ್ರೆ ಯಾರು? ನಾರದ ನೀರದ ಅವ ನಮ್ಮ ಶಾರದ 3 ಮುಕ್ಕಾಲುಗಳಿಗೆ 3 ಲೋಕ ಸಂಚಾರ ಮಾಡುವವ ನಾರದ. ಅಣ್ಣ, ಇದು ಎಷ್ಟು ಗೊತ್ತಾಯ್ತು? ಇದು ಮುಖ್ಯವಾದ ಲಕ್ಷಣವೇ ಕಾಣುತ್ತಿದೆ. ಈಗ ನಿಲ್ತದೆ, ಇನ್ನೊಂದು ಕ್ಷಣದಲ್ಲಿ ನಿಲ್ತದೆ ಎನ್ನುವ ಹಾಗೆ ಭಾವಿಸಿದ್ದೇ ಬಂತು. ನಿಲ್ಲುವುದೇ ಕಾಣುವುದಿಲ್ಲ. ಹೌದು, ಮತ್ತೆ ಏನು ಮಾಡುವುದು? ಏನು ಮಾಡುವುದಕ್ಕಾಗುವುದಿಲ್ಲ. ಸ್ವಲ್ಪ ದೂರ ಬಂದರೆ ಎಂತದಲ್ಲ ನಾರದ ಅಲ್ಲೂ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಅವನಿಗೊಂದು ಕೆಲಸ ಉಂಟವನಿಗೆ. ನಿಂತಲ್ಲಿ ನಿಲ್ಲುವುದಿಲ್ಲ, ಅದು ಎಲ್ಲ ಕಡೆ ಸಂಚಾರ ಮಾಡ್ತಾನೆ. ಸಂಚಾರ ಮಾಡೋದು ಯಾಕೆ? ಒಬ್ಬರೊಬ್ಬರು ಸಾಕಿದ್ಯಾ? ಅವನಿಂದ ಇವನಿಗೆ ಏನು ಲಾಭ ಇರುವುದಿಲ್ಲ, ಆದ್ರೂ ಅವನಿಗೆ ನೋಡುವಾಗ ಅದು ಸಂತೋಷ ಆಗುತ್ತದೆ. ಅದು ನಮ್ಮಲ್ಲಿ ಹೆಚ್ಚಾಗಿದೆ. ಏನು ಮಾಡುವಣ್ಣ, ಬಾಗಿಸಿ ಹಾಕುದೇ ಹೆಚ್ಚಾಗಿದೆ ಈಗ. ಏನು? ಇದು ತುಂಬುರಾನು ಅಲ್ಲ, ನಾರದನೂ ಅಲ್ಲ, ವಾಣಿಯೂ ಅಲ್ಲ, ಆದನು ಗಾಯನ ಸ್ವರ ಬಿಡಿದು ಸ್ವರ ಬಿಡಿದು ನಡಿತನನು ಪರಿಮಳ ತನುವಿನ ಪರಿಮಳ ತನುವಿನ ಪರಿಮಳ ನಾಸಿಕಿ ಸೋಕಲು ಅರರ ಕೌತುಕವಿರಲು ಪರಿಮಳ ಬಿಟ್ಟು ಮುಂಬರಿಗೆ ಅಚ್ಚರಿಗಿಲ್ಲ ಕಂಡರೋ ಸ್ವರ್ಣದಯ್ಯಾನೆಯನು ದೇವಿಯನು ಅರನೇ ಅರಗಿ ಮಳೆತ ಬಿಟ್ಟಗಾರೆ ಅರನೇ
ಕೂರ್ಗನೆ ಹಂತಿಗಳು ನೀವೇ ಶರದಿಂದು ವದನೆ ಶರದಿಗ ವದನೆ ಶರದಿಂದು ವದನೆ ಶರದಿಯೇನು ವದನೆ ಹರಿಣಾನೇತ್ರಿ ಹರಿಣಾನೇತ್ರಿ ಹರಿಣಾನೇತ್ರಿಗೆ ಹರಿಣಾನೇತ್ರಿ ಹರಿಣಾನೇತ್ರಿ ಚೆಲ್ವ ತರುಣಿ ಮಣಿಯು ವಿಮಲ ಗಾತ್ರಿ ಕೋಮಲ ಗಾತ್ರಿ ಅರರೇ ತರುಣಿ ಮಣಿಯು ವಿಮಲಗಾತಿ ಅರರೆ ಇಲ್ಲಿ ಬಡೆ ತನಕಗಾನೆ ಸರ ಇಂದು ಮಠಳೆ ಚೆಲ್ವ ತರುಣಿಮಣಿ ಏ ತಮ್ಮ ಭಯಂಕರವಾದ ಗುಂಡಾಗಿ ಹೌದು ಕನಕದ ಹರಿಯಾರಿಗೆ ಕುಳಿತಿದ್ದಾಳೆ ವೀಣೆಯನ್ನು ನುಡಿಸುತ್ತಾ ಗಾಯನವನ್ನು ಮಾಡ್ತಾ ಇದ್ದಾಳೆ ಹೌದಲ್ವೇ ಏ ಏನಲ್ಲ ಮನೆ ಮಾರುವುದರ ಬಿಟ್ಟು ಹರಿಲಿಕ್ಕೆ ಯಾಕೆ ಯಾಕೆ ಹೇಳುವವರು ಯಾರು ಇಲ್ವೋ ಇಲ್ವಾ ಅಣ್ಣ ನನಗೆ ಈಗ ಅರ್ಥ ಆಯ್ತು ಹೇಳೋದರ ಅರ್ಥ ಆಗ್ತದೆ ನೋಡಂತೆ ನನ್ನನ್ನೊಮ್ಮೆ ಸರಿಯಾಗಿ ನೋಡಂತೆ ಎಂತದನ್ನು ನಾನು ಎಷ್ಟು ಚಂದ ಈ ಪ್ರಪಂಚದಲ್ಲಿ ಅದ್ಭುತ ಅತೀ ಸುಂದರ ಮನ್ಮಥನಂತೆ ಪ್ರಪಂಚದ 7 ಅದ್ಭುತಗಳಲ್ಲಿ ಇನ್ನೊಂದು ಎಲ್ಲರೂ ಹೇಳುವುದು ಮಾತ್ರ ಹಾಗೆ ಏನು ಅದ್ಭುತ ಅಲ್ಲ ಮನ್ಮಥ ತಂದ ಅಂತ ಹೇಳಿ ಅವನನ್ನು ತಂದು ನನ್ನ ಕಾಲಿಗೆ ಕಟ್ಟಬೇಕು ಅಷ್ಟು ಚಂದ ಇದ್ದೇನೆ ನಾನು ಮಕ್ಕಳಿಕ್ಕಿಲ್ವವ ಯಾಕಣ್ಣ ಸತ್ಯಕ್ಕೆ ನೀನು ಹೇಳುವಾಗಲೇ ಸತ್ತಾಯ್ತು ಹೌದಾ ಎಷ್ಟು ಚಂದ ನಾನು ಮಾತಾಡಿ ಅಣ್ಣ ನನ್ನನ್ನೊಮ್ಮೆ ನೋಡತ್ತೆ ಆಹಾ 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 ಚಂದಕ್ಕಿಂತ ಚಂದ ಸಂಗಾನ ಸುಂದರ ಈಗ 4 ಜನ ಇದ್ರು ಅವರನ್ನು ಊರಿಸ್ತಾನೆ ಇದು. ಏ, ನಿನ್ನ ದಾಸವ ಗಾಯನದ ಏನಂತ ಎಂತದ ನಿನ್ನ- ವೀಣೆಯ ನಾದದ ಜೊತೆ ಇದು ನಾದವ ಏ, ಸೇರ್ತದೆ. ನೀನು ಚಂದ ಅದು ಕ್ರಮೇಣ ನೀನು ಹೇಗೆ ಗೊತ್ತುಂಟಾ ಹೇಗಿದ್ದೆ ನಾನು ನಿನ್ನ ಚಂದ ಹೇಗೆ ಅಂತ ನಾನು ಹೇಳ್ತೇನೆ ಹೇಳಣ್ಣ ಒಳ್ಳೆ ಅರಿಯುವ ಬಿಂದು ಕಲ್ಲಿನ ಹಾಗೆ ತಾನೆ ಇವ ಪಾಪಿ ಮಣ್ಣು ಮಾತಾಡ್ತೆ ಗಟ್ಟೆ ಹೇಗಿದ್ದಾಳೆ ಎಲ್ಲಿಯಾದ್ರೂ ಪಾಕ ತಜ್ಞ ನೋಡಿದ್ರೆ ಇವನನ್ನು ಕೊಂಡು ಹೋದ ಅಲ್ಲಿಗೆ ಪಾಕಶಾಲೆಗೆ ಅಣ್ಣ ಇನ್ನೊಂದು ಸತ್ಯ ಹೇಳಬೇಕು ನಿನ್ನ ಸತ್ಯ ಹೇಳು ಇದು ಸತ್ಯ ವಿಚಾರ ಅದು ಇಲ್ಲಿ ಹೇಳಬಾರ್ದಿತ್ತು ನೀನು ಮೊದಲೇ ನನ್ನ ಮರ್ಯಾದೆ ಹೋಯ್ತಲ್ಲ ಅಣ್ಣ. ಮುಂಜಾನೆ ಇದು ಸತ್ಯ ಇಲ್ಲ ಇದನ್ನು ಮೊದಲೇ ಹೇಳ್ಬೇಕಿತ್ತು. ಏನು ಮಾಡುವ ಎಲ್ಲರೂ ಹೇಳ್ಬೇಡ. ಹೇಳುವ ಸಂದರ್ಭ ನೀನು ಬಂದದ್ದು ಈಗ ಅದಕ್ಕಾಗಿ ನನಗೆ ಹಾಗಲ್ವಾ? ನಾನು ವಿರೋಧಕ್ಕಾಗಿ ನಿನ್ನಲ್ಲಿ ಮಾತಾಡಿದೆ ಹೌದಾ ನಾವು ಯಾರನ್ನು ಮದುವೆ ಆಗುವ ಹಾಕಿಲ್ಲ ಯಾಕಣ್ಣ ಬ್ರಹ್ಮದೇವನ ಮನ ಏನು ಬ್ರಹ್ಮಚರ್ಯ ಬಂದು ಯಾವಾಗ ಕೆಟ್ಟು ಹೋಗುತ್ತದೋ ಅವತ್ತಿಗೆ
ನಮಗೆ ಮರಣ ಬೇಕಾ ನಮಗೆ ಮರಣವ ಹೆಣ್ಣಿಗಾಗಿ ಚಂಡ ಮುಂಡರು ಸತ್ತರು ಬೇಕಾಯ್ತಲ್ಲ ನಮಗೆ? ಲೋಕಪವಾದ ಬೇಡವೇ ಬೇಡ ಅದೆಲ್ಲ ನಮಗೆ. ಅದಕ್ಕೆಲ್ಲ ನಮ್ಮನ್ನು ಸುಮ್ಮರಿದ್ದಾನೆ. ಹೌದಾ? ಅವನಿಗೆ ತಿಳಿಸಿ ತರಿಸಿ ಭರಿಸುವ ವ್ಯವಸ್ಥೆ ಮಾಡೋಣ. ಹಾ, ಪಾಪ! ಆತ್ಮೀಯ ಕಲಾಭಿಮಾನಿಗಳೇ, ಪಾಡಾಂಗರೆ ಶ್ರೀ ಭಗವತಿ ಕ್ಷೇತ್ರದ ಈ ಒಂದು ಪುಣ್ಯ ಪರಿಸರದಲ್ಲಿ ಈ 2 ಎಕರೆ ಜಾಗವನ್ನ ದೇವಾಡಿಗೆ ಸಮಾಜ ಬಾಂಧವರು ಖರೀದಿ ಮಾಡಲು ಯೋಜನೆ ಹಾಕಿಕೊಂಡಾಗ ನಾವು ನೆನೆಸಿದ ಹಾಗೆ ಶ್ರೀ ದೇವಿ ಮಹಾತ್ಮೆ ಆಟವನ್ನ ಇಲ್ಲಿ ಆಡುವುದೆಂದು ಆವತ್ತೇ ತೀರ್ಮಾನಿಸಿರುತ್ತೇವೆ. ಆ ಪ್ರಯುಕ್ತ ಇಂದು ಶ್ರೀ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಇದರ ಪ್ರಬುದ್ಧ ಕಲಾವಿದರ ಕೂಡುವಿಕೆಯಿಂದ ಇದೀಗ ಇಲ್ಲಿ ಶ್ರೀ ದೇವಿ ಮಹಾತ್ಮೆ ಎಂಬ ಈ ಯಕ್ಷಗಾನ ಬಯಲಾಟ ಆಡಿ ತೋರಿಸಿದ್ದಾರೆ. ಇದರ ಎಲ್ಲ ಪ್ರಬುದ್ಧ ಹಿಮ್ಮೇಳದಲ್ಲೂ ಹಾಗೂ ಮೊಮ್ಮೇಳದಲ್ಲೂ ಅಭಿನಯಿಸಿದ ಎಲ್ಲ ಪ್ರಬುದ್ಧ ಕಲಾವಿದರಿಗೆ ಶ್ರೀ ಪಾಡಾಂಗರೆ ಭಗವತಿ ಕ್ಷೇತ್ರದ ವತಿಯಿಂದ ಆತ್ಮೀಯವಾದ ವಂದನೆಯನ್ನ ಸಮರ್ಪಿಸುತ್ತಿದ್ದೇವೆ. ಹಾಗೆ ಆಗಮಿಸಿದಂತ ಈ ಊರ ಹಾಗೂ ಪರ ಊರ ಎಲ್ಲ ಕಲಾಭಿಮಾನಿಗಳಿಗೂ ಭಕ್ತ ಮಹಾಶಯರಿಗೂ ಶ್ರೀ ಪಾಡಾಂಗರ ಭಗವತಿ ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಇದರ ಈ ಯಕ್ಷಗಾನ ತಂಡದ ಸಂಚಾಲಕರನ್ನು ಆತ್ಮೀಯವಾಗಿ ವಂದಿಸ್ತಾ ಇದ್ದೇವೆ. ಹಾಗೆ ಈ ಪಾಡಾಂಗರ ಭಗವತಿ ಕ್ಷೇತ್ರದ ಈ 2 ಎಕರೆ ಜಾಗವನ್ನ ದೇವಾಡಿಗ ಸಮಾಜ ಬಾಂಧವರು ಖರೀದಿ ಮಾಡುವ ಆ ಸಂದರ್ಭದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದಂತ ಊರ ಹಾಗೂ ಪರ ಊರ ಉದಾರ ದಾನಿಗಳಿಗೆ ಶ್ರೀ ಪಾಡಾಂಗರ ಭಗವತಿ ಕ್ಷೇತ್ರದ ವತಿಯಿಂದ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಅವರನ್ನ ನೆನೆಸುತ್ತೇವೆ ಹಾಗೂ ಆತ್ಮೀಯವಾದ ವಂದನೆಯನ್ನ ಸಮರ್ಪಿಸುತ್ತಿದ್ದೇವೆ. ನಮ್ಮ ಈ ಯಕ್ಷಗಾನ ಬಯಲಾಟವನ್ನ ಇಲ್ಲಿ ನೆರವೇರಿಸಲು ನಮಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ಹಾಗೂ ಆರ್ಥಿಕವಾಗಿ ಸಹಕರಿಸಿದ ಊರ ಹಾಗೂ ಪರ ಊರ ಕಲಾಭಿಮಾನಿಗಳಿಗೂ ಭಕ್ತ ಬಂಧುಗಳಿಗೂ ಆತ್ಮೀಯವಾದ ಧನ್ಯವಾದವನ್ನ ಸಮರ್ಪಿಸುತ್ತಾ ಯಕ್ಷಗಾನವನ್ನ ಮುಂದುವರಿಸಲು ತಂಡದವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶುಂಭನಾಗ್ನಿಯೊಳೈದಿ ಮೆರುವ ಕದಂಬವನವನೆ ಪೊಗುತ ಜಗದಂಬಿಕೆಯ ಲಾವಣ್ಯವನು ನೆರೆಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರ ನಂಬಿ ಗುರಿ ಸಿಲುಕುತ್ತಲೇ ನಮ್ಮಯ ಚುಂಬ ಕೆಟ್ಟದು ತಿಳಿದು ನೋಡಲಿ ಕೀಗಿ ಮಾನಿನಿಯು ಸಿಕ್ಕುವಳೆ ದಾನವಗೆ ಸಿಕ್ಕಲು ದಕ್ಕುವಳೆ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ಸಲಹುದಿಯ ಮಾತೆ ಮಕ್ಕಳಾಟಿಕೆಯಾಯ್ತು ನಮ್ಮದು ಪ್ರಕಸನ್ವಯ ಅಳಿಯಿ ತೆಂಬಿಗೆ ಮಿಕ್ಕ ಮಾತೇನು ಒಡೆಯಲಾಜ್ಞೆಯು ನಮಗೆ ಮಾನ್ಯವನ ಸಿಕ್ಕುವಳೆ ಶಿವ 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 ಪ್ರಭು ಶುಂಭಾಸುರನೇ ಹತ್ತಿ ಕದಂಬವನಕ್ಕೆ ಹೋಗಿ ಅಲ್ಲಿರುವ ಅಬಲೆಯನ್ನು ಕರೆದುಕೊಂಡು ಬಾಯಿ ಬಂದಿದ್ದೇನೆ. ಇದೇ ಕದಂಬವನ. ಈ ಪ್ರದೇಶಕ್ಕೆ ನಾನೇನು ಹೊಸಬನಲ್ಲ. ಆದ್ರೆ ಈವರೆಗೆ ಬಂದಾಗ ಇಂಥ ಅದ್ಭುತ ದರ್ಶನ ನನಗಾಗುತ್ತಿಲ್ಲ.
ನೂರಾರು ಚಂದ್ರೋದಯ ಆದಾಗ ಎಂತಹ ಅನುಭವ ಆಗಬೇಕು, ಹಾಗೆ ಮನಗಳನ್ನು ಸೂರ್ಯಗೊಳ್ಳುವಂತಹ ದೇದೀಪ್ಯಮಾನವಾದ ಪ್ರಭಾ ವಿಶೇಷ. ಎಲ್ಲಿ ನೋಡಿದರೂ ಜಾತಿ ವೈರವನ್ನು ಮರೆತು ಮೃಗ ಪಕ್ಷಿಗಳು ಅನ್ಯೋನ್ಯವಾಗಿದೆ. ಎತ್ತ ನೋಡಿದರೂ ಋತು ಭೇದಗಳಿರದೆ ಮರ ಗಿಡ ಬಳ್ಳಿಗಳು ಹೂವು ಹಣ್ಣು ಕಾಯಿಗಳಿಂದ ತುಂಬಿ ತುಳುಕುತ್ತಾ ಇದೆ. ಬರಬರುತ್ತಾ ಸಪ್ತಸ್ವರ ಸಮ್ಮಿಳಿತ ರಾಗ ವಿಚಾರದಿಂದ ಶ್ರಾವ್ಯವಾದ ಗಾನವನ್ನು ಪಾಡುತ್ತಾ ಇರುವ ಕಡೆಗೆ ಬಂದು ಏನು ನೋಡುದು, ನನ್ನ ಕಣ್ಣುಗಳನ್ನು ನಾನೇ ನಂಬದಾದೆ. ಅಂಬರದ ಆಚೆಯಿಂದ ಇಳಿದು ಬಂದ ಬಂಗಾರದ ಸರಪಳಿಯಲ್ಲಿ ಕುಳಿತು ಕೈಯಾಲೆಯಲ್ಲಿ ಕುಳಿತು ಸ್ವಚ್ಛಂದವಾಗಿ ಇಳಿಕೊಂಡು ನೋಡಿದ್ರೆ ಇವಳು ಕೇವಲ ಹೆಣ್ಣೆ ಮತ್ತೆ ಅಲ್ಲೇ ಅಲ್ಲ, ಇವಳು ಜನನಿ ಅಲ್ಲ, ಜಗಜ್ಜನನಿ. ನಮ್ಮ ಶುಂಭನ ಎಂತಹ ಹುಂಬತನ. ಇವಳನ್ನು ತನ್ನ ಭೋಗದ ಸತ್ಯನ್ನಾಗಿ ಬಯಸಿದಲ್ಲ, ಇದಕ್ಕಿಂತ ದೊಡ್ಡ ಹುಚ್ಚುತನ ಬೇರುಂಟೆ. ಇಚ್ಛ ಮಾತ್ರದಿಂದ 3 ಮೊಟ್ಟೆಗಳು ಸೃಷ್ಟಿಸಿ ಜಗದ ವ್ಯಾಪಾರವನ್ನು ನಡೆಸಲು ಸಂತೃಪ್ತರಾಗಿರುವ ಮಾತೆ, ಸರ್ವರ ಗಾತೆ. ಒಲಿದರೆ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಸಾಗಿಸಬಲ್ಲಳು. ಮುನಿದರೆ ಕ್ಷಣ ಮಾತ್ರದಲ್ಲಿ ಮುಗಿಸಿ ಹಣೆಗೆ ಹೊತ್ತಿಟ್ಟುಕೊಂಡಾಳು. ನಿಜ, ಕಾಮಾತುರರಿಗೆ ಭಯವೂ ಇಲ್ಲ, ಲಜ್ಜೆಯೂ ಇಲ್ಲವಂತೆ. ಹಾಗೆ ಮದನ ಶರಣರಿಗೆ ಬಲಿಯಾಗಿ ಇವಳನ್ನು ಹೆಚ್ಚಿಸಿದನೇ ಹೊರತು ಶಿವನೇ, ಇವಳು ನಮ್ಮ ಶುಂಭನಿಗೆ ಈಕೆ ಆತನ ಇಂದಿನ ದೃಶ್ಯವನ್ನು ಇಂಗಿಸಿಕೊಳ್ಳೋದಕ್ಕೆ ಅಲ್ಲ, ಸಿಕ್ಕಿದ್ರು ದಕ್ಕೋಳೆ. ಕಾಯನ ವಾಚ ಮನಸ್ಸು ಅಷ್ಟವಾಗಿ ಬರ್ತರೆ ಅಂತವರ ಬಗೆಗಣ್ಣಿಗೆ ಇವಳ ದಿವ್ಯ ಸುಂದರ ದರ್ಶನವಾಗಿದೆ. ಇಂತಹ ರಸಮಯ ಘಟ್ಟವನ್ನು ಅನುಭವಿಸದೆ ರಗಳೆ ಮಾಡುವುದಕ್ಕೆ ಹೊರಟಿದನಲ್ಲ ಈ ನಮ್ಮ ಶುಂಭ, ಇದಕ್ಕೆ ಹೇಳುವುದು ವಿನಾಶ ಕಾಲಕ್ಕೂ ಪರಿತ ಮುಖ್ಯ. ಇಲ್ಲವಾದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡನಕ್ಕೆ ಎಲ್ಲವನ್ನು ತೊಳೆದು ಕಣ್ಣಿನಿಂದ ನೋಡಿ ಆನೆಯ ಮೇಲೆ ಅಂಬಾರಿ ಹಾಕಿ ಕರೆದುಕೊಂಡು ಕೂತಿ ಕನಕ ಗುಡಿಯಲ್ಲಿ ನೆಲೆಗೊಳಿಸಿ ಕೂಡಿಸಿ ಕಥಾರ್ಥ. ಅದನ್ನು ಬಿಟ್ಟು ಇಂದ್ರಾದಿ ದೇವತೆಗಳಿಂದ ಮನು ಮುನಿಗಳಿಂದ ಸಂಚೆಯಾಗಿರೋ ಈ ಅಖಿಲೇಶ್ವರ ಅಂಗಸುಖವನ್ನು ಬಯಸಿದ್ರೆ ಇದು ಕೇವಲ ಮಕ್ಕಳಾಟ ಕಾಲದ ಮಕ್ಕಳು. ಹೌದು, ವಿಚಾರಪ್ಪ ಕೆಲವರು ಎಲ್ಲವನ್ನು ತಿಳಿದ ಪಂಡಿತರ ಹಾಗೆ, ಆದ್ರೆ ವಾಸ್ತವಿಕವಾಗಿ ನೋಡಿದ್ರೆ ಅವರಿಗೆ ಏನೇನೋ ತಿಳಿದಿದೆ. ಆದ್ರೆ ರಾಜಕೃಷ್ಣನ ಚಕ್ರನಾಗಿ ಶುಂಭ ಯಾಕೆ ತಿಳಿಯಿತು. ನಮ್ಮ ಈ ದೈತ್ಯ ಸಾಮ್ರಾಜ್ಯ ಎಷ್ಟೆಷ್ಟೋ ಕಾಲದಿಂದ ಸ್ವತಂತ್ರವಾಗಿ ಬಾಳಿದೆ, ಸುಖವನ್ನು ಹೊಂದಿದೆ, ನೆಮ್ಮದಿಯನ್ನು ಕಂಡಿದೆ. ಇದಕ್ಕೂ ಒಂದು ಅನ್ಯಾಯ ಅದೇ ಇದು ಶುಂಭನ ದುರಾಗ್ರಹ. ಒಡೆಯನ ಕಾಮಾಗ್ನಿ ಇಡೀ ರಕ್ಕಸನ್ನ ವನವನ್ನು ದಹಿಸುತ್ತದೆ. ಇದು ನನಗೆ ತಿಳಿದೆ, ಶುಂಭನಿಗೆ ತಿಳಿದಿಲ್ಲ. ಆದ್ರೆ ಸ್ವತಂತ್ರವಾಗಿ ನಾನೇನು ಮಾಡುವುದಿಲ್ಲ, ಯಾಕಂದ್ರೆ ನಾನು ಪ್ರಭುವಿನ ಸೇವಕ, ಒಡೆಯನ ಆಜ್ಞೆಗೆ ಶಿರೋಧಾರ್ಯ. ಆದ್ರಿಂದ ನಾನು ಬಂದ ವಿಷಯವನ್ನು ಜನನು ಕೇಳ್ಬಿಲ್ಲಗವನು ಕರುಣ ದುಡಿದು ವನದಲ್ಲಿ ಕುಳಿತಿ ಹೋಗೇಕಿ ಸಹಮತವಲ್ಲಿದು ನಿನಗೆ ಬೀಳುವೆನುವುದು ದರುಜೇಕೆ ತುಂಬನ ಬಯಕಿಗೆ ಅಬಲೆಯಾದ ನೀನು ಕಟಾಕ್ಷ ಚಂದ್ರಿಕೆಯನ್ನು ಬೇಡ. ಈ ವನದಲ್ಲಿರುವುದು ಸರಿ. ಅಮ್ಮ, ಲತಾ ವನಿತಾ ಪಂಡಿತ ನಿನಗೆ ಮನಸ್ಸಿದ್ರೆ ಒಳ್ಳೆಯ ಅವಕಾಶವನ್ನು ಒದಗಿ ಬಂದಿದೆ. ಬೇಕು ವರ್ತಮಾನ ಕಾಲದಲ್ಲಿ ಸುರ ನರ ಭುಜಂಗಮ ಶುಂಭಾಸುರ ನಿನ್ನ ಅಲವಟುವಾದ ಸೌಂದರ್ಯವಿದ್ದಾನೆ. ಮಾತ್ರವಲ್ಲ, ನಿನ್ನನ್ನು ಪಡೆಯಲು ಇಚ್ಛಿಸಿದ್ದಾನೆ. ಅವನು ತಯಾರಾದಂತೆ ನೀನು ಉಳಿದು ಬರುವೆಯಾದ್ರೆ ಅವನ ಅಖಿಲ ಸಂಪತ್ತಿನ ಹಾಲು ನಿನ್ನ ರೂಪದೇಶದ ಜೇನು ಒಂದಾಗಿ ಹಾಲು ಜೇನಿನ ಪ್ರವಾಹ ಮೃದುವಾಗಿ ಹರಿಯಲಿ, ದೈತ್ಯ ಕೋಟಿಯನ್ನು ತಣಿಸಲಿ, ಸುಖವನ್ನು ಉಳಿಸಲಿ. ಮನಸ್ಸು ಮಾಡಿಯ ತಾಯಿ ಕೊನೆಗೆ ಗೊತ್ತಾಯ್ತು, ಕರಕೊಂಡು ಹೋಗಿ ಬಂದಿದ್ದೇನೆ. ಅಪ್ಪಣೆ ಜನಪದದಿ ಯೋಚಿಸಿದಳು. ಅದಕ್ಕೆ ಬೇಕಾಗಿ ಕರುಣಾ ದೃಷ್ಟಿಯನ್ನು ಬೀರಿ ಮಗದು ಬದುಕಿಸುತ್ತೇವೆ.
ಏನಾಯ್ತು ನನಗೆ? ನಿದ್ದೆ ಬಂದಿದೆ. ಹೌದು, ನಿದ್ದೆಯಲ್ಲಿ ಕೋರ ಮುತ್ತಿನೊಬ್ಬ ಕೋಣದ ಮೇಲೆ ಕುಳಿತುಕೊಂಡು ಬಂದಿದ್ದ. ಆತನ ಕೈಯಲ್ಲಿದ್ದ ಹಗ್ಗವನ್ನು ನನ್ನ ಕುತ್ತಿಗೆ ಹಾಕಿ ಎಳೆದುಕೊಂಡು ಹೋದ. ಮಾರ್ಗ ಮಧ್ಯದಲ್ಲಿ ನನ್ನ ಅಪ್ಪ, ಅಮ್ಮ, ಅಜ್ಜ, ತಾತ, ಮುತ್ತಾತಂದರು ನನ್ನ ನೋಡಿ ನಗುತ್ತಾ ಇದ್ರು. ಹೌದಾ? ಅಪ್ಪ ಕೇಳಿದ್ರು, ಮಗನ ಇಷ್ಟು ಬೇಗ ಯಾಕೆ ಬಂದೆ ಎಂದು. ಹಾಗಾದ್ರೆ ನಾನು ಸತ್ತದ್ದು. ಸತ್ತವರು ಮತ್ತೆ ಬದುಕಿ ಬರ್ತಾರೆ. ಹಾಗಾಗಿ ಒಂದು ಮಹಾತ್ಮೆ. ಇದು ದೇವಿ ಮಹಾತ್ಮೆ. ಉಣ್ಣುವುದಕ್ಕೂ ಕಾಯುವುದಕ್ಕೂ ಸಮರ್ಥರಾಗಿರುವ ನಿಗ್ರಹ ಅನುಗ್ರಹ ಸಮರ್ಥೆ ಇರುತ್ತೆ ಇದು. ಅಮ್ಮ, ನಗಬೇಡಮ್ಮ, ನಗಬೇಡ. ನಿನ್ನ ನಗೆ ನನಗೆ ದಗೆಯಾಗ್ತೇ ತಾಯಿ. ನೀನು ನಗುವುದೆಂದರೆ ನಿನಗೊಬ್ಬನಿಗೆ ಇಷ್ಟು ಅನುಭವ ಆದ್ಮೇಲೆ ನೀನು ಕೋಪಿಸಿಕೊಂಡರೆ ಈ ಪ್ರಪಂಚ ಉಳಿಯೋದಕ್ಕೆ ಸಾಧ್ಯವೇ ತಾಯಿ. ಅದನ್ನ ತೋರಿಸಲು ಬೇಡ. ಇದು ನನ್ನ ಇಚ್ಛೆಯಲ್ಲ. ಪ್ರಭುವಿನ ಚಿತ್ತವನ್ನು ತಮ್ಮಲ್ಲಿ ತಿಳಿಸಿದ್ದೇನೆ. ಪ್ರಭುವಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕರುಣಿಸಬೇಕು ಅಂತ ಜನಪಟ್ಟಿ ಸುಗ್ರೀವ ಅಮ್ಮ ಆಡುವಂತಹ ಮಾತು ಸರಿಯಾಗಿ ಹೌದು. ಬರುವಾಗ ಶುಂಭರದಾಸನಾಗಿ ಬಂದನು. ಹೌದು, ಹೋಗುವಾಗ ದೇವಿದಾಸನಾಗಿ ಹೋಗ್ತೀವಿ. ಸರಿಯಾ? ಶುಂಭನಿಗೆ ನಾನು ಹೇಳುವಂತಹ ವಿಚಾರವನ್ನು ಸರಿಯಾಗಿ ಅನುಭವಿಸಬೇಕು. ಹಾಗೆ ಶುಂಭನಾಗಲಿ ನಿಶುಂಭನಾಗಲಿ ಹಾ. ಗಡಿಯ ಸಿಕ್ಕಿದ ಒಡೆಯರಂತಹ ಶಂಭುಮೇಂದ್ರನಿಗೆ ಬಂದರು. ಈ ಅಂಬಿಕೆಯ ಮದುವೆಯನ್ನು ಅಂಬಿನ ತುದಿಯಬೇಕು. ಯಾರಾದರೂ ಕತ್ತಿ ಕಾಡುಗಳನ್ನು ಗೆಲ್ಲುತ್ತಾನೋ ಅಂತ ನಮಗೆ ಹೃದಯವಾಗ್ತಿರಿ ಎನ್ನುವ ಹಾಗೆ ಶುಂಭನಿಗೆ ಬಾಳು ಸುಗ್ರೀವನ ಮಾತನ್ನು ಧಿಕ್ಕರಿಸಿದ್ದಳು ಅಂತಾದ್ರೆ ಫಲವಿದೆ ಅಂತ ಅವಳಿಗೆ. ಯುದ್ಧದ ಮುಖ್ಯ ಗೆಲ್ಲುವುದಕ್ಕೆಲ್ಲ ಜನ ಬರೀ ಏನಯ್ಯ ಬಂದಿದ್ದೇನೆ. ಅನುವೀಕ್ಷಣೆಯಾಗಿದೆ. ಸಮಾವೇಶ ಮಾಡ್ತಾರೆ. ಏನಾಗಬೇಕು ನನ್ನಿಂದ? ಹೆಣ್ಣು ಪಡಿದ್ದಾಳೆ. ಅವಳ ಕುರಿಗೆ ಕೈ ಕೇಳಿ ಹೇಳ್ಕೊಡುವ. ನೀನು ಬಯಸಿದ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಕೊಟ್ಟ. ಸಂಧಾನವನ್ನು ಬಯಸಿ ಬಿಟ್ಟೆಯ ಕರೆದುಕೊಂಡು ಹೋಗುವುದಕ್ಕೆ ದೂರೊಳಗೆ ನಾನು ಬಂದಿದ್ದೇನೆ.
5 ಲಕ್ಷ ನಾನು ಹಿಂದಿರುಗಿ ದಾರಿ ಬಿಡಿದೆ. ಕಾಳಗದಿದ್ದೆಯ ಕಾಣದಿರುತ್ತೀರಿ. ಕಾಳಿ ರೂಪವ ಧರಿಸಿ ರೈತರ ಶಿಲೆಗಳನ್ನು ಚಕ್ರವಾಗಿ ಮಂಗಳೇ ಸರ್ವ ಮಂಗಲೇ. What
ಕಣ್ಣುಗರಿಗಳು ಕಂಡ ಮುಂದೆ ಅವರ ಅಂಡವನ್ನು ಚೆಂಡಾಡಿ ಚಂಡಿಕೆಯಾಗಿ ಸೊಕ್ಕಿದ ಹೆಣ್ಣು ಏರಿನ ತಲೆಗೆ ಪಿತ್ತ ಇಳಿಸಬೇಕಿತ್ತಾದ್ರೆ ನಾನೇ ಕದ ಸೇರಬೇಕು ಬಡಿ ಮೇಲೆ ಹೆಣ್ಣೊಬ್ಬಳಿದ್ದಾಳೆ ಅತಿ ರೂಪವತಿ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತು ಸಂಗೀತವನ್ನು ಹಾಡುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಾ ಇದ್ದಾಳೆ ಎಂಬ ವಿಷಯವನ್ನು ಗಂಡುಗಲಿಗಳಾಗುತ್ತಾ ಚಂಡಮುಂಡವನ್ನು ಹೇಳಿದರು. ಅದಕ್ಕೆ ನೀನೇನಂತೆ? ಅವರ ವರ್ಣನೆಯನ್ನು ಕೇಳಿ ಕಾಮನ ಶರಕ್ಕೆ ಗುರಿಯಾದವರ ಯಾರು? ನಾನು ಈ ಪ್ರಾಯದಲ್ಲ ಆಗುವುದಿಲ್ವಾ? ಆಯ್ತಾ? ಕರೆತರುವುದಕ್ಕೆ ಕಳುಹಿಸಿಕೊಟ್ಟೆ ಸುಗ್ರೀವನನ್ನು ತಂದರೆ ಸಂಧಾನ ಮುಡಿದಿದ್ದಾರೆ. ಮತ್ತೆ ಯುದ್ಧದ ಮುಖೇನ ಯಾರು ನನ್ನನ್ನು ಜಯಿಸ್ತಾರೋ ಅಂತವರನ್ನೇ ಬರಿಸ್ತೇನೆ. ಆ ತೀರ್ಮಾನಕ್ಕೆ ನೀನು ಹೇಗೆ ಸ್ಪಂದಿಸಿದೆ? ಲೋಮರಾಕ್ಷರನ್ನು ಕಳುಹಿಸಿದೆ. ಆಯ್ತೆ ಓಂಕಾರ ಮಾತ್ರದಿಂದ ಲೋಮರಾಕ್ಷರನ್ನು ಸುಟ್ಟು ಬಂದಿದ್ದಾರೆ. ಆ ಬಳಿಕ ಗಂಡುವಲ್ಲಿ ಚಂಡಮುಂಡರೇ ಹೋದ್ರು. ತಂದರೆ ಚಂಡಿಕೆಯ ರೂಪವನ್ನು ಧರಿಸಿದರಂತೆ. ಅಮನರುಂಡವರು ಹಾಗಾದ್ರೆ ನಮ್ಮ ಮುಂದಿನ ಆಟಕ್ಕೆ ಇನ್ನು ಚಂಡಮುಂಡ ಇಲ್ಲ. ಇಬ್ರು ಹುಡುಗರನ್ನು ಸಿದ್ಧಪಡಿಸ್ತೇನೆ ನಾನು. ಆಧಾರ ನಾನು ಪ್ರಯತ್ನ ಮಾಡ್ತೇನೆ. ಆದರೆ ಆ ಹೆಣ್ಣಿನ ಏನಿದ ಪಿತ್ತ ಅದನ್ನು ಇಳಿಸುವುದಕ್ಕಾಗಿ ನಾನೇ ರಥ ಧರಿದ್ದೇನೆ. ಸೇನೆ ಸಿದ್ಧವಾಗಿದೆ. ಆ ಬೇರೆಯವರು ಸಿದ್ಧರಾಗಿದ್ದಾರೆ. ಪಿತ್ತ ಅವಳಿಗೋ ನಮಗೋ ಸ್ವಲ್ಪ ವಿಮರ್ಶೆ ಮಾಡೋಣ. ಅವರಿಗೋ ನಿನ್ಗಲ್ವಾ? ಬಹುದೇಶ ಕೀಳಲ್ಲ ಮಾತೆ ಕೀಳಲ್ಲ
ನಿಜ. ಈಶನು ಬಹಳ ವಿದ್ಯೆಗಳೆಲ್ಲ ಆಗಿ ಹೋಗಬಹುದು ಪ್ರಭು. ಆದ್ರೆ ನಿಜಾರ್ಥದ ಈಶತ್ವ ಎನ್ನುವುದು ಸ್ಥಾನಮಾನವನ್ನು ಹೊಂದುವುದು, ಸರಿಯಾದಂತಹ ತೀರ್ಮಾನವನ್ನು ಕೈಗೊಳ್ಳುವಲ್ಲಿ ಯಾವನಿಗೆ ದಕ್ಷತೆ ಇದೆ ಎನ್ನುವುದರ ಆಧಾರದ ಮೇಲೆ ಅವರ ಅತೀತವಂತ ತೀರ್ಮಾನಿಸಲ್ಪಡುವುದು. ಒಂದು ಕಾಲದಲ್ಲಿ ನಿನ್ನ ತಾಯಿ ನಿನ್ನನ್ನು ಹೆರುವುದಕ್ಕಿಂತ ಮೊದಲು ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿದಂತೆ ದೈತ್ಯಾನ್ವಯಕ್ಕೆ ಸಮರ್ಥನಾದಂತಹ ಒಬ್ಬ ನಾಯಕ ಬೇಕು ಎನ್ನುವಂತಹ ಅವಳ ಬರದ ಬೇಕೆಯೇ ನೀನು ಉದಿಸಿ ಬಂದೆ ಅಂತ ಹೇಳ್ತಾರೆ. ಆ ಕಾಲಕ್ಕೆ ನಿನ್ನನ್ನು ಶುಂಭ ಎನ್ನುವಂತಹ ಪವಿತ್ರವಾದ ನಾಮದಿಂದ ಒಂದು ತೆರನಾದಂತಹ ಭರವಸೆಯ ಪೂರ್ತಿಯಾಗಿ ಪ್ರತಿಯೊಬ್ಬರೂ ಕಂಡು ಶುಂಭ ಎನ್ನುವಂತಹ ಹೆಸರಿನ ಒಳಗೆ ಪವಿತ್ರೀಕರಿಸಲ್ಪಟ್ಟದ್ದು ಎನ್ನುವಂತಹ ಒಂದು ವಾಕ್ಯ ಸೇರ್ಪಡೆಯಾಗಿದೆ. ಹೌದು. ಯಾವುದು ಪವಿತ್ರೀಕರಿಸಲ್ಪಟ್ಟಿದೆಯೋ ಅದರಲ್ಲಿ ಅಶುದ್ಧ ಎನ್ನುವುದನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಅದು ಶುದ್ಧವೇ ಇರ್ತದೆ. ಆ ಶುದ್ಧವಾದದ್ದು ಯಾವತ್ತಿದ್ದರೂ ಕೈಗೊಳ್ಳುವಂತಹ ತೀರ್ಮಾನ, ನಡೆಯುವಂತಹ ನಡೆ, ನುಡಿಯುವಂತಹ ನುಡಿ ಎಲ್ಲವೂ ಲೋಕಾದರ್ಶವಾಗಿರ್ತದೆ. ಹೌದು. ಈಗ ನಿನ್ನದಾದಂತಹ ನಡೆಯನ್ನು ನಾನು ಯೋಚನೆ ಮಾಡಿದ್ರೆ ಕ್ರಮಾತ್ಮಕವಾದಂತಹ ಬುದ್ಧಿಯನ್ನು ಹಂಚಿಕೊಂಡೆ ಆ ಪ್ರಭು. ಕಾಮಿನಿಯೊಬ್ಬಳಿದ್ದಾಳೆ ಎನ್ನುವುದನ್ನು ತಂಡಮುಂಡರು ಹೇಳಿದರೆ, ಹೌದು, ವಿವಾಹ ಯೋಗ್ಯರಾದ ಹೆಣ್ಣುಗಳು ಎನ್ನುವುದನ್ನು ಹೇಳುವುದಕ್ಕೆ ಸೂಚಿಸುವುದಕ್ಕೆ ಚಂಡಮುಂಡರು ಸಮರ್ಥನೆ. ಕಣ್ಣಿಲ್ವ ಅವರಿಗೆ? ಕಣ್ಣಿದ್ದವರಲ್ಲ, ಕಂಡಷ್ಟು ಸತ್ಯವಾಗ್ತದೆಯೇ? ನೋಡಿದ್ದನ್ನು ಹೇಳಿದ್ದ ಅವರಷ್ಟೇ ಹೇಳಬಲ್ಲರು ಬಿಟ್ಟ ಬೇರೆ ಎನ್ನುವಲ್ಲ. ಹಾಗಾದ್ರೆ ಸಂಸಾರ ಯೋಗ್ಯಕ್ಕೆ ಸರಿಯಾದಂತಹ ಹೆಣ್ಣುಗಳು ಅಲ್ಲ ಹೌದು ಎನ್ನುವುದನ್ನು ತೀರ್ಮಾನಿಸಬೇಕಾದವರು ಯಾರು? ವಯೋವೃದ್ಧನಾದಂತಹ ಸುಗ್ರೀವನ. ಅವಳಾದ್ರೆ ಸರಿ, ಹಿರಿಯರಿಲ್ಲದೆ ಇರುವಂತಹ ಸಭೆಯಲ್ಲ. ಹಾಗಾಗಿ ಇಷ್ಟು ಮಂದಿ ಹಿರಿಯರನ್ನೆಲ್ಲ ಮುಂದಿರಿಸಿಕೊಂಡು ಸಭೆ ತೊಡಗಿದವನಿಗೆ ಆ ಹಿರಿಯರೆಲ್ಲ ಏನು ಹೇಳಿದ್ರು ನಿನಗೆ? ಆ ಬಗ್ಗೆ ನೀನು ಚಿಂತಿಸುವುದಿಲ್ಲ. ಕೇವಲ ಕಾಯದಲ್ಲಿ ಕಸು ಉಂಟು ಎನ್ನುವುದನ್ನೇ ಬಿಂಬಿಸುವುದಕ್ಕೆ ನೀನು ಹೊರಟವರಾದರೂ ಸಾಧಿಸಲ್ಪಟ್ಟಿದೆಯೇ ನಿನ್ನ ಛಲ? ಇವಳೆಲ್ಲ ಬಿಡಬೇಡ ಅಂತ ಹೇಳಿದ್ದಾರೆ. ಬಿಡಬೇಡ ಅಂತ ಹೇಳಿ ತಮ್ಮ ಕಾಲು ಹಿಡಿದು ಬಿಡಬೇಡ ಅಂತ ಅಲ್ಪನೇ ಅಲ್ವ? ಕಡೆಯ ದಿಕ್ಕಿನ ಒಡೆಯನಾದ ಗುಣವನ್ನು ಹಿಡಿದು ಕೇಳಬಲ್ಲಂತಹ ವಿಕಟ ವಿಕ್ರಮಿ ಒಬ್ಬ ಧೂಮ್ರಾಕ್ಷಸ. ಬೇರೆ ಬೇಕು ಅಂತ ಇಲ್ಲ. ಧೂಮ್ರಾಕ್ಷಸಂತವರೊಂದು 4 ಜನ ಇದ್ದರೆ ಇಡೀ ಮೇಳ ಅಂತಹ ಧೂಮ್ರಾಕ್ಷ ಇನ್ನಿಲ್ಲದಾಗಿ ಹೋದ. ಯಾಕೆ? ಅವಳಲ್ಲಿ ಯುದ್ಧ ಮಾಡಲಿಲ್ಲ. ಕೇವಲ ಸಮರಿಗೆ ಕೈ ಹಾಕುವುದಕ್ಕೆ ಹೋಗುವಾಗ ಅವಳು ಕಣ್ಣು ತೆರೆದಿರುತ್ತೆ. ಹೊರಟಂತಹ ಬೆಂಕಿಯ ಜ್ವಾಲೆ ನಿನ್ನ ಸೇನಾಧ್ಯಕ್ಷರಾದಂತಹ ಧೂಮ್ರ ನೇತ್ರವನ್ನು ಸುತ್ತ ಪೂಜೆ ಮಾಡುತ್ತದೆ. ಇವನ ಕಣ್ಣಲ್ಲಿ ಹೊಗೆ ಮಾತ್ರ ಬಂದರು. ಹೊಗೆ ಎಲ್ಲಿರುವುದು? ಬೆಂಕಿ ಒಟ್ಟಿಗೆ ಇರುವುದು. ಆದ್ರೆ ಬೆಂಕಿ ಆಚೆ ಬದಿಯಿಂದ ಬಂತು. ನೀನು ಯೋಚಿಸಬೇಕಾದದ್ದು ಬೆಂಕಿ ನಂದಿಸಿದ ಮೇಲೆ ಹೋಗಿ ಮಾಡುವುದು. ಯಾವಳ ಕಣ್ಣಲ್ಲಿ ಕಾಮವನ್ನು ಹುಡುಕಿ ನೀನು ಹೊರಟಿದ್ಯೋ ಅಂತವಳ ಕಣ್ಣಿನಿಂದ ಬೆಂಕಿಯ ಕಿಡಿ ಬರ್ತದೆ. ಒಮ್ಮೆ ನಗಾಡಿದಂತೆ ಸುಗ್ರೀವ ಬಿದ್ದ, ಮತ್ತೊಮ್ಮೆ ಅನುಗ್ರಹ ಕೊಟ್ಟಳಂತೆ ಸುಗ್ರೀವ ಎದ್ದ. ಅವಳು ನಗಾಡಿದ್ರೂ ಸಾಯ್ತಾರೆ, ಅವಳು ಕೋಪದಿಂದ ಕಣ್ಣು ತಿರುಗಿಸಿದ್ರೂ ಸಾಯ್ತಾರೆ. ಅವಳ ನಗುವನ್ನು ಬಯಸಿದೆಯಾ? ಹೌದು. ಅವಳ ತೆಗೆಯ ಬಗೆಯನ್ನು ಭಾವಿಸಿದೆಯಾ? ಚಂಡಮುಂಡನ ಅಪ್ರತಿಮ ಸಾಹಸಿಗಳು. ಸರಿ. ಅವರಲ್ಲಿರಬಹುದಾದಂತಹ ನೈತಿಕವಾದ ಬ್ರಹ್ಮಚರ್ಯ ಸ್ಥಾಲಿತ್ಯಗೊಳ್ಳದೆ ಅವರಿಗೆ ಮರಣ ಇಲ್ಲ. ಆ ಹೆಣ್ಣು ತನ್ನ ಮೈಯನ್ನು ಮಾರಿಕೊಂಡು ಇವರ ವಧೆಯನ್ನು ಮಾಡಿದ್ದೆ.
ನಿಕ್ಷೇಪದ ಮೂಲಕವಾಗಿ ಎಂತವರ ಅಂತಸ್ತನ್ನು ಬಂದು ಕರಡಿ ತನ್ನಂತೆ ತಾನು ಮಾಡಬಲ್ಲ ಎನ್ನುವುದನ್ನು ತೋರಿಸುವುದಕ್ಕಾಗಿ ಅವರ ವಧೆಯನ್ನು ಮಾಡಿ ಚಂಡಮುಂಡರ ಶಿರವನ್ನು ಕೆಂಡಾಡಿದನು. ಹಾಗಾದ್ರೆ ಒಬ್ಬ ಸುಗ್ರೀವ, ಒಬ್ಬ ಧೂಮ್ರಾಕ್ಷ, ಒಬ್ಬ ಚಂಡಮುಂಡರು ಇವರ ಮರಣವನ್ನು ಕಂಡು ನೀನು ಅರ್ಥ ಮಾಡಬೇಕಿತ್ತು. ಏನು ಅವಳು ಹೇಗಿದ್ದಾಳೆ, ಎಂತವಳಿದ್ದಾಳೆ, ಹೇಗಿರಬಹುದು ಅಂತ ಅದನ್ನು ತರ್ಕಿಸುವಂತಹ ನಿನ್ನಲ್ಲಿ ಬುದ್ಧಿ ಇಲ್ಲ ಅಂತಲ್ಲ. ತಾರ್ಕಿಕವಾದಂತಹ ಮನೋಭಾವದಲ್ಲಿ ನೀನು ಧೀರನಿದ್ದೀಯ. ಹಾಗೂ ಯಮನ ಅತಿಥಿಗಳಾಗಿ ಪ್ರತಿಯೊಬ್ಬರನ್ನು ಕಳುಹಿಸಿ ಅಂತಾದ್ರೆ ಉಪ್ಪಿನ ಗೊಂಬೆಯನ್ನು ಸಮುದ್ರದಲ್ಲಿ ಈಜುವುದಕ್ಕೆ ಹೊರಟಂತೆ ಆಯ್ತು ಹೋದ ಪಾಠ. ಆದ್ದರಿಂದ ಕರಮುಗಿದ ನಿನ್ನಲ್ಲಿ ವಿನಯಿಸಿಕೊಳ್ಳದೆ ನಿಜ. ಆಕೆಯನ್ನು ನಾನು ನೋಡಿಲ್ಲ, ಆದ್ರೂ ಕಾಲದ ಬಯಕಿಂದ ಆಕೆಯನ್ನು ಬಯಸಿದೆ. ನೀನು ನೋಡಿಲ್ಲ, ಇಲ್ಲ. ಅವರನ್ನು ನಿರಂತರವಾಗಿ ವರ್ಣಿಸ್ತಾ ಇದ್ದೀಯಲ್ಲ, ಏನು ವಿಶೇಷ ಅವಳಲ್ಲಿ? ಸರ್ವೇಶ್ವರಿಯಲಿ ಮೋಗವಿರು ಮುಗಿದು ಸರಿಯೇ ಸರ್ವೇಶ್ವರಿಯಲ್ಲಿ ಮೋಗವಿರುವುದು ಸರಿಯೇ ಮನುಜೇಶ ಅವಳ ಆಳ್ವೆ ಎನ್ನುವುದನ್ನು ಚೆನ್ನಾಗಿ ಮನನ ಮಾಡಿದ್ರೆ ನಿನ್ನ ಮನಸ್ಸಿನಲ್ಲಿರಬಹುದಾದಂತಹ ತೀರ್ಮಾನವನ್ನು ತಿದ್ದಿಕೊಳ್ಳುವುದಕ್ಕೆ ಸದವಕಾಶ ಇದೆ ಪ್ರಭು. ನೋಡೋಣ ಏನಂತ. ಕಾಮನ ಆತುರ, ನಿನಗೆ ಹೆಣ್ಣು ಬೇಕೆಂಬ ಬಯಕೆ, ಸಾಂಗತ್ಯ ಸುಖವನ್ನು ಹೊಂದಬೇಕು ಎನ್ನುವಂತಹ ಸುಖೇಚ್ಛೆ ಬೇಡ ಅಂತ ಹೇಳುವುದಿಲ್ಲ. ಯಾಕೆ ಕೇಳಿದ್ರೆ ರಕ್ಕಸ ವಂಶಕ್ಕಾಗಿ ಬಾಳಿ ಬದುಕಿದಂತಹ ನೀನು ಸ್ವಂತ ಸುಖವನ್ನು ಬದುಕಿದ್ದವ. ಹಾಗಾದ್ರೆ ಸ್ವಾರ್ಥ ಲಾಲಸೆಯಿಂದ ಬದುಕಕೂಡದು ಎನ್ನುವಂತಹ ಒಂದು ತೆರನಾದ ವೈರಾಗ್ಯ ಮನೋಭಾವ ಯಾರಿಗೂ ಇಲ್ಲ. ಪಡೆಯುವುದಾದ್ರೆ ಹೆಣ್ಣನ್ನು ಪಡೆಯಬೇಕು. ಹೆಣ್ಣೆ ಅವಳು ಅಲ್ಲವೇ? ಅಲ್ಲ, ಯಾಕೆ? ಅವಳು ಹೆಣ್ಣಲ್ಲ. ಮತ್ತೆ ಹೆಣ್ಣೆ ಹೌದು ಅಂತ ಇದ್ರೆ ನಮ್ಮ ಕೂಗಾಂತೆಯ ದೂರದಲ್ಲಿರುವಂತಹ ಕದಂಬ ಕಂತಾರದಲ್ಲಿ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವೇ? ಆಗುವುದಿಲ್ವೇ? ರಕ್ಕಸರಾರ್ಥ ಕೇಳಿದ್ರೆ ಗರ್ಭಶಾಪವಾಗ್ತದೆ. ಅಂತಲ್ಲಿ ಕೇವಲ ಅಬಲೆಯಾದಂತಹ ಹೆಣ್ಣುಗಳು ಕುಳಿತಿದ್ದಾಳೆ ಅಂತಾದ್ರೆ ಅವಳು ಯಾರು, ಎಲ್ಲಿಯವಳು, ಯಾರ ಮಗಳು, ಯಾಕೆಲ್ಲಿ ಬಂದಳು ಇತ್ಯಾದಿಗಳನ್ನೆಲ್ಲ ಯೋಚಿಸಿದ್ಯಾ? ಕೇವಲ ಬಂಗಾರದ ಉಯ್ಯಾಲೆಗೆ ತೃಗತ್ತಾ ಇದ್ದಾಳೆ. ಯಾರು ಕಟ್ಟಿಕೊಟ್ಟದ್ದು ಬಂಗಾರದ ಉಯ್ಯಾಲೆ? ಎಲ್ಲಿಂದ ತಂದಿದ್ದಾಳೆ ಯಾರಿಗೂ? ನಮ್ಮ ಕ್ಷೇತ್ರದಲ್ಲಿ ಬೇರೆಯವರು ಉಯ್ಯಾಲೆ ಹಾಕುವಾಗ ನಮಗೆ ಗೊತ್ತಾಗದ ಉಯ್ಯಾಲೆ ಹಾಕುವುದು ಜಾಗ ನಮ್ಮದಲ್ಲ. ಹಾಗೆ ಆಗಿದೆ. ಏನ್ ಮಾಡುವುದು ಅಂತ ಕೇಳಿದ್ರೆ ಇನ್ನು ನಾಳೆ ನಾವು ಅವಸಾನ ಹೊಂದಿದ್ರೆ ಏನು ಮಾಡುವ? ಅವರ ದುರ್ಬುದ್ಧಿಯಲ್ಲಿ ಅವರ ಹತ್ರ ಉಂಟಾಗುದು. ಆದ್ದರಿಂದ ಒಂದು ಮಾತು ಹೇಳ್ತೇನೆ, ಏನು? ಹೆಣ್ಣಲ್ಲದೆ ಇರುವಂತಹ ಅವಳು ಯಾರು? ಅವಳು ದೇವಿ ಇದ್ದಾಳೆ. ದೇವಿ ಶಕ್ತಿ ಸ್ವರೂಪ ಇದ್ದಾಳೆ. ಓಂಕಾರಾಕ್ಷರ ಪ್ರತಿಪಾದಿತವಾದಂತಹ ಶುದ್ಧ ಬ್ರಹ್ಮ ಇದ್ದಾಳೆ. ಈ ಲೋಕದಲ್ಲಿರುವಂತಹ ಅನ್ಯಾಯ ಅನಾಚಾರಗಳನ್ನು ಹತ್ತಿಕ್ಕಿ ಸತ್ಯವನ್ನು ಪಡೆಯುವ ಕಾಂಕ್ಷೆಯಿಂದ ಈ ಜಗದ್ದಾತ್ರಿ ಈ ರೂಪದಲ್ಲಿ ಬಂದಿದ್ದಾಳೆ ಪ್ರಭು. ಅಕಾರ ಉಕಾರ ಗಕಾರಗಳು ಸ್ಪಂದಿಸಲ್ಪಟ್ಟಾಗ ಆದಂತಹ ಓಂಕಾರವೇ ಅವಳ ಬೆಳಕು ಅಂತ ಅರ್ಥ. ಆ ಓಂಕಾರಾಕ್ಷರ ಪ್ರತಿಪಾದಿತ ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುವಂತಹ ಮೂರ್ತಿ ಪ್ರೇರಣೆಗೆ ತ್ರಯಸ್ಥಾನದಲ್ಲಿದ್ದವಳು ಅಂತವಳನ್ನು ಕೇವಲ ಕಾಮದ ಕಣ್ಣಿನಿಂದ ಕಂಡೆ ಅಂತಾದ್ರೆ ನಮ್ಮ ಅವಸಾನ ಕಂಡಿತು. ಆದ್ದರಿಂದ ಯಥಾರ್ಥವನ್ನು ತಿಳಿಯುವುದಕ್ಕೆ ಇನ್ನಾದ್ರೂ ಮತ್ತಾದರೂ ನೀನು ಮನ ಮಾಡಿದೆ ಅಂತಾದ್ರೆ ಇದು ತನಕ ಬಾಳಿ ಬದುಕಿದಂತಹ ನನಗೆ ಸರಿಯಾದಂತಹ ಜೀವನದ ತಿರುಳು ಹುರುಳು ಸಿಗ್ತದೆ ಪ್ರಭು.
ಕೇವಲದಲ್ಲಿ ಕೂತವಳು ಹೆಣ್ಣು ಚಂಡಮುಂಡರಾಗಿದ್ದಾರೆ. ಹೇಳಿದವರು ಈಗ ಇದ್ದಾರಾ? ಸತ್ತೋಗ್ಲಿಲ್ವೇ? ಹಾಗಾದ್ರೆ ಹೇಳಿದವರೇ ಸತ್ತಿದ್ದಾರೆ ಅಂತಾದ್ರೆ ಹೇಳಿದ ಮಾತು ಸತ್ತೋಯ್ತು ಅಂತ ತಿಳಿ. ಇನ್ನಾದ್ರೂ ಬೇಡ. ಯಾಕೆ ಪ್ರಭು ಹೀಗೆ ಹಾಕುತ್ತದೆ? ಏನ್ ಮಾಡ್ಬೇಕೀಗ ನಾನು? ಕೇಳ್ತೀಯಾ? ಏನ್ ಮಾಡ್ಬೇಕು? ಹಾಗಾದ್ರೆ ಬಿಡು. ಬಿಡು ಮನದ ಮೂರ್ಖದಿಯ ತ್ರೈ ಜಗದುಡ ಬಿಚರಣಗಿ ಭಕ್ತಿ ಜೀವದಲ್ಲಿ ಪೊಡಮಡುತ್ತಾನ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಕಡಲ ಪೀಠದ ಮರದ ತರದಲ್ಲಿ ಪಡೆದು ಸುಖವನ್ನು ಮಾಡುವುದಿರುವುದರಿ ನುಡಿಯ ನೀತಿಯನ್ನು ಯಾವುದೋ ಒಂದು ಪ್ರಮಾತ್ಮಕವಾದಂತಹ ದೃಷ್ಟಿಕೋನವನ್ನು ಇರಿಸಿಕೊಂಡು ಇಟ್ಟಿರುವಂತಹ ಹೆಜ್ಜೆಯನ್ನು ತಪ್ಪಾಗಿ ಇರಿಸಿದ್ದೀಯ. ತಪ್ಪು ಅಂತ ಕೆಲವು ಸಲ ನಮಗೆ ಕಂಡ್ರು ಈ ತಾಗಿನೆಯನ್ನು ತೆಗೆಯುವುದೇ ಹೇಗೆ ಎನ್ನುವಂತಹ ಒಂದು ಹಠಮಾರಿತನ ನಮ್ಮ ಬದುಕನ್ನೇ ಕೆಲವು ಸಲ ಅವಸಾನದ ಅಂಚಿಗೆ ಒಯ್ಯುತ್ತದೆ. ಆದ್ದರಿಂದ ಮನವರಿಕೆ ಮಾಡುವ ಮನನ ಮಾಡಿಕೊಂಡು ನಾವು ಸಣ್ಣವರು ಅಂತ ನಮಗೆ ಗೊತ್ತಿದೆ. ಯಾಕೆ ಕೇಳಿದ್ರೆ ಪ್ರತಿಯೊಬ್ಬ ರಕ್ಕಸವೀರನು ಕೂಡ ಒಬ್ಬೊಬ್ಬ ದೇವರಿಂದ ಪಡೆದಿರುವಂತಹ ವರದಲ್ಲಿ ವಿಜೃಂಭಿಸ್ತಾ ಇದ್ದಾನೆ. ನಾನಾಗ್ಲಿ ನೀನಾಗ್ಲಿ ಮತ್ತೊಬ್ಬರಾಗ್ಲಿ ಪ್ರತ್ಯೇಕವಾದಂತಹ ದೇವತೆಗಳನ್ನು ಬಲಿಸಿಕೊಳ್ಳುವುದಕ್ಕೆ ನಾವು ಮುಂದಾಗಿದ್ದೇವೆ. ಯಾಕೆ ಕೇಳಿದ್ರೆ ನಮ್ಮ ಜನ್ಮದ ಮೂಲದಲ್ಲಿ ಪಡೆದು ಬಂದದ್ದು ನಮಗೆ ಸಾಕಾಗ್ಲಿಲ್ಲ. ಇನ್ನಷ್ಟು ಬೇಕು ಮತ್ತಷ್ಟು ಬೇಕು ಎಂಬ ಹಾಗೆ ದೇವತಾರಾಧನೆಯನ್ನು ನಾವು ಮಾಡ್ತೇವೆ ಅಂತಾದ್ರೆ ನಮ್ಮ ಬಲವನ್ನು ವರ್ತಿಸಿಕೊಳ್ಳುವುದಕ್ಕೆ ಎಷ್ಟು ಸಾಧ್ಯ. ಹಾಗಾಗಿ ಒಂದು ದೈವಕ್ಕೆ ಬಡಿದಾಗ ಆ ದೈವವನ್ನೇ ದೊಡ್ಡದು ಅಂತ ನಾವು ತಿಳಿದ್ರೆ ಅದಕ್ಕಿಂತಲೂ ದೊಡ್ಡದಾದದ್ದು ಮತ್ತೊಂದು ಉಂಟು ಅಂತಾದ್ರೆ ತಾನಾಗಿ ನಮ್ಮ ಶಿರ ಬಾಯಿಬೇಡವೇ ಬ್ರಹ್ಮದೇವರು ಕೊಟ್ಟಿರುವಂತಹ ವರ ಬಲದಿಂದ ನಾವು ಬದುಕೆ ಮಾಡುವುದಕ್ಕೆ ವಿಫಲವಾದಂತಹ ಅವಕಾಶವನ್ನು ಭಾಗ್ಯವನ್ನು ಪಡೆದು ಬಂದಿದ್ದೇವೆ. ಕಡೆಯ ಕಾಲಕ್ಕಾದಾಗ ಹೆಣ್ಣು ಹುಟ್ಟಿನಿಂದ ಶುಭ ಮಣ್ಣು ತಿನ್ನಂತಾಗ್ಬೇಕು. ನೀನು ಸದಾಶಿವ, ನೀನು ಮಹಾಲಿಂಗನ ಸಭಾವಿಕ್ರಮಿ. ಈ ಜಾಗದಲ್ಲಿ ಈಗ ನೀನು ಬಿಟ್ಟ ಬೇರೆ ಯಾರಿದ್ದಾರೆ? ಬೇರೆಯವರು ಈ ಜಾಗದಲ್ಲಿ ನಿಮಗೆ ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಕೆಲವುದೇನು ಶಿರವಾಗಿ ನಿನಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಒಂದು ಮಾತು ಏನದು? ಅವಳ ಕೈ ಹಿಡಿಯುವುದು ಬೇಡ, ಅವಳ ಕಾಲು ರಕ್ತಬೀಜ ನನಗೆ ಯಾಕೋ ಸಂಶಯವಾಗುತ್ತಾ ಇದೆ. ಯಾಕೆ ಜೀಯ? ನೀನು ನನ್ನ ಅಳಿಯನೇ ಅಲ್ವೇ? ನನ್ನ ಪ್ರೀತಿಯ ತಂಗಿ ಕಲಾದೇವಿಯ ಮಗ ರಕ್ತಬೀಜ. 14 ಲೋಕವನ್ನು ಗೆಲ್ಲುವುದಕ್ಕಾಗಿ ನಾನು ದಿಗ್ವಿಜಯಕ್ಕೆ ಹೊರಟಾಗ ಒಂದಡಿ ಮುಂದೆ ನಿನ್ನ ರಥ ಬಂದು ನಿಂತಿತ್ತು. ಆವಾಗಲೇ ಆಶ್ಚರ್ಯವಾಯಿತು. ನನ್ನ ಪ್ರೀತಿಯ ಅಳಿಯ ಸಣ್ಣ ಪ್ರಾಯದವ, ಹಾಗಾದ್ರೆ ಉತ್ಸಾಹ ಈಗಲೇ ತುಂಬಿದೆ. ಹೋರಾಡುವುದಕ್ಕಾಗಿ ಮಾಡಿದ್ದಾನೆ ಅಂತ ಆದ್ರೆ ನನ್ನ ಅಳಿಯನ ಸಾಮರ್ಥ್ಯ ಎಷ್ಟು, ಅವ ಎಷ್ಟು ಜಾರಿ, ಎಷ್ಟು ಬುದ್ಧಿವಂತ, ಎಷ್ಟು ದೊಡ್ಡ ಮಾತಿನವಲ್ಲ, ಇದನ್ನೆಲ್ಲ ಚೆನ್ನಾಗಿ ಬಲ್ಲವನಾಗಿದ್ದೆ. ನೀನು ಮಾತನಾಡುವುದಕ್ಕೆ ಪ್ರಾರಂಭ ಮಾಡಿದೆ, ಇದರಾಳಿಗೆ ಮಾತನಾಡುವುದಕ್ಕೆ ಅವಕಾಶವೇ ಸಿಗುವುದಿಲ್ಲ. ನೀನು ಹೋರಾಡುವುದಕ್ಕೆ ಪ್ರಾರಂಭ ಮಾಡಿದ್ರೆ ಇದರಾಳಿ ಹೋರಾಡುವುದಕ್ಕೆ ಅಗತ್ಯ ಹಿಂಜರಿಯುತ್ತಾರೆ. ಮೇಲೆ ನಿನ್ನ ನಡೆ, ನಿನ್ನ ಹೆಜ್ಜೆ, ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದವರ ಅದಕ್ಕೆ ಗಂಭೀರತೆಯೇ ಬೇರೆ. ಅಂತಂತರಲ್ಲಿ ನೀನಾಡುವಂತಹ ಮಾತು ಯಾಕೆ ಈ ರೀತಿ ಆಗುತ್ತಾ ಇದೆ ಅಂತ ಯೋಚನೆ ಮಾಡುವುದಿಲ್ಲ. ಏನಾಯ್ತು ಮಾವ? ಅಳಿಯ ಮಾವಯ್ಯ, ಕದಮ್ಮ ಅವರ ಗಂಡನೇ ರಕ್ಕಸರಲ್ಲಿಗೆ ಹೋಗುವುದಕ್ಕೆ ಹೆದರ್ತಾರೆ. ಅಂತದ್ದರಲ್ಲಿ ಹೆಣ್ಣೊಬ್ಬಳು ಅಮರೆಯಾಗಿ ಬಂಗಾರದ ಉಯ್ಯಾಲೆಯನ್ನು ಕಟ್ಟಿ ಅಲ್ಲಿ ಇದ್ದಾಳಂತಾದ್ರೆ
ನಾನು ಮದುವೆ ಆಗಬಯಸಿದ್ದಂತ ನೀನು ಯೋಚನೆ ಮಾಡಿದ್ಯಾ? ತೋರಿಕೆಗೆ ಅರ್ಧ ಕೋಟಿ ಆಯುಷ್ಯವೇ ಮುಗಿಯಿತು, ಕಿಣ್ಣಿಯಲ್ಲಿ ಮದುವೆ ನನಗೆ. ಆದರೆ ನನ್ನ ಮನದಾಳದಲ್ಲಿರುವಂತಹ ಒಂದು ಧ್ಯೇಯ ಅದು ನಿನಗೆ ಗೊತ್ತಾಗಲಿಕ್ಕಿಲ್ಲ, ರಕ್ಕಸರು ಯಾರಿಗೂ ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ನನಗೂ ಅವಳಿಗೂ ಅಂದ್ರೆ ಬಂದವಳಿಗೂ ಚೆನ್ನಾಗಿ ತಿಳಿದಿದೆ. ರಕ್ತ ಬೀಜ ಒಬ್ಬೊಬ್ಬರನ್ನೇ ಕಳುಹಿಸಿಕೊಟ್ಟಿದ್ದೇನೆ. ಯಾಕಾಗಿ? ನನಗಾಗಿ ರಕ್ತವನ್ನು ಸುರಿದವರು, ನನಗಾಗಿ ದುಡಿದವರು, ನನ್ನ ಅನ್ನದವರನ್ನು ಅವರು ಯಾವತ್ತೂ ಇಟ್ಟುಕೊಳ್ಳಿಲ್ಲ. ಅಂತವರು ನನ್ನ ಜೊತೆ ಅಂದ್ರೆ ನನಗಿಂತ ಮುಂದೆ ಹೋಗಬೇಕು ಅಂತಲೇ ಕಳುಹಿಸಿಕೊಟ್ಟಿದ್ದೇನೆ. ಹೋದವರು ಹೋಗ್ಲಿ. ಇದು ಒಳ್ಳೆ ಕಥೆ ಆಯ್ತಲ್ಲ ಮಾವ. ಯಾಕೆ? ಬದುಕಲಿಕ್ಕೆ ಆಗುದಿಲ್ಲ ಅಂತ ಕುಟುಂಬದ ಸದಸ್ಯರನ್ನೆಲ್ಲ ಬಾವಿಗೆ ಹಾಕಿ ನೀವು ಆತ್ಮಹತ್ಯೆ ಮಾಡಿಕೊಂಡ ಹಾಗಾಯ್ತಲ್ಲ. ನೋಡು, ಒಂದೊಂದು ಸಂದರ್ಭ, ಒಂದೊಂದು ಕ್ಷಣ ಯಾವ ರೀತಿಯಾಗಿ ಬರ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಆ ಕ್ಷಣದಲ್ಲಿ, ಆ ಸಂದರ್ಭದಲ್ಲಿ ಯಾವ ರೀತಿ ನಾವು ವರ್ತಿಸಬೇಕೋ ಅದೇ ರೀತಿಯಾಗಿ ವರ್ತಿಸಿದ್ರೆ ಭೂಮಿಯಲ್ಲಿ ಇಂಥವ ಇದ್ದ ಅಂತ ಹೇಳುವುದಕ್ಕೆ ಸಾಧ್ಯ. ಗೊತ್ತಾಯ್ತಲ್ಲ? ನಾನು ಕಳುಹಿಸಿಕೊಟ್ಟಿದ್ದೇನೆ, ಸತ್ತು ಹೋಗಿದ್ದಾರೆ, ನಾನು ಹೋಗಿದ್ದೇನೆ ಅಲ್ಲಿಗೆ, ಮುನ್ನಡೆ ಇಟ್ಟಿದ್ದೇನೆ. ಆದರೂ ನಿನ್ನನ್ನು ಕರೀಲಿಲ್ಲ. ಯಾಕೆ? ಅದನ್ನು ನೀನು ಯೋಚನೆ ಮಾಡಿ. ನಾನು ಆಲೋಚನೆ ಮಾಡುವುದು, ನಾನು ಬರಬೇಕಾದ್ರೆ ಬಹಳ ತಡ ಆಯ್ತು, ನಾನು ನಾನೇ ಬಂದದ್ದು. ನೀನೇ ಬಂದದ್ದು ಕಾಣುವುದಿಲ್ಲ. ನೀನೇ ಬಂದದ್ದು ಅಂತ ನನಗೆ ಗೊತ್ತು. ನಾನು ಕರೆಯುವುದೂ ಇಲ್ಲ ನಿನ್ನನ್ನು. ಯಾಕೆ ಕರೆಯುವುದಿಲ್ಲ? ನಿನ್ನ ಯೋಗ್ಯತೆ ರಕ್ತ ಬೀಜ ಸಾಮಾನ್ಯರಲ್ಲ ಎಂಬುದನ್ನು ಚೆನ್ನಾಗಿ ಮನಗಂಡವನಾದ ಈ ಶೋಣಿತ ಬರದಲ್ಲಿ ನಾನು ಹೋದ ಮೇಲೆ ಉಳಿದಂತ ರಕ್ಕಸರಿಗೆ ಏನು ಅಲ್ವೇ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿಯುತ್ತದೆ. ಆ ಪ್ರಶ್ನಾರ್ಥಕ ಚಿಹ್ನೆ ಯಾವತ್ತೂ ಉಳಿಯಬಾರದು. ಅದು ಪರಿಪೂರ್ಣವಾಗಿರ್ಬೇಕು ಅಂತಾದ್ರೆ ರಕ್ತ ಬೀಜನೇ ಅರಸನಾಗಿ ಬೆಳೆಯಬೇಕು. ಈ ಪ್ರಜೆಗಳಿಗೆ ಅರಸನಾಗಿ ಇದ್ರೆ ಪ್ರಜೆಗಳು ಸಂತುಷ್ಟರಾಗಿರ್ತಾರೆ ಅಂತ ನನ್ನ ಭಾವನೆಯಿಂದ ಹೀಗೆ ಕೇಳುದು. ನಿಮ್ಮಲ್ಲಿ ವಾದ ಅಲ್ಲ, ಹೀಗೆ ಕೇಳುದು. ಕೇಳು. ನಿಮ್ಮ ದಾರಿಯಲ್ಲೇ ನಾನು ಹೋದ್ರೆ ನನ್ನನ್ನು ಅವಳು ಉಳಿಯ ಕೊಟ್ಟಾಳೋ? ಈಗ ನಾನೊಂದು ಹೇಳ್ತೇನೆ, ಏನು? ನೀವು ನನಗೆ ನೀತಿ ಬೋಧನೆ ಮಾಡಿದ್ದು ಹೇಗೆ? ಹಾಗೆ ಮಾಡುವುದು ಬೇಡ ಅಂತ. ಹಾಗೆ ಮಾಡುವುದು ಬೇಡ. ಹೌದು. ಹಾಗೆ ನೀನು ನನ್ನ ನಡವಳಿಕೆಯನ್ನು ತಿದ್ದಿಕೊಂಡು ಅದೇ ರೀತಿಯಾಗಿ ನನಗೆ ಏನಾಗುದಿಲ್ಲ. ತಿದ್ದಿ ಅಂದ್ರೆ ದೇವತೆಗಳ ಮೇಲೆ ನಾವು ಕೆಳಗೆ ಅಂತಾದ್ರೆ ನೀವು ಬದುಕಿ ಈಗಲೇ ಹೇಳುವ ದೇವತೆಗಳಿಂದ ಪಡೆದದ್ದನ್ನೆಲ್ಲ ಅವರಿಗೆ ಕೊಟ್ಟು ಆಗುವುದಿಲ್ಲ. ದೇವಿ ದಾಸರಾಗಿ ಕಾಲು ಹಿಡಿದ್ರೆ ನಿಮಗೂ ಬದುಕುಂಟ. ಆಗುವುದಿಲ್ಲ. ನೀವು ಸತ್ತ ಮೇಲೆ ನಾವು ತಿದ್ದಿಕೊಳ್ಳುವುದು ಯಾಕೆ? ನಿಮ್ಮನ್ನು ಕಳ್ಕೊಂಡ ಮೇಲೆ ಅರ್ಧ ಕೋಟಿ ಆಯುಷ್ಯದಲ್ಲಿ ನಾನು ಮಾಡುವಂತಹ ಕೆಲಸವನ್ನೆಲ್ಲ ಮಾಡಿ ಮುಗಿಸಿದ್ದೇನೆ. ಇನ್ನೂ ಹೋಗಿ ನಾನು ದೇವತೆಗಳ ಕಾಲಿಗೆ ಬಿದ್ದರೆ ನನಗೆ ಏನಾದ್ರೂ ಉಂಟು? ಅವ ತುಂಬಾ ಅಷ್ಟು ಮಾಡಿದ್ದಾನೆ, ಇವತ್ತು ಮೊದಲು ನಮ್ಮ ಕಾಲು ಹಿಡಿತಾರೆ ಅಂತ ಹೀಯಾಳಿಸುವುದಿಲ್ವಾ? ಹೀಯಾಳಿಕೆಗೆ ಗುರಿಯಾಗುವ ನಾನಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ನೀನಿವರಿಗೆ ಅರಸನಾಗಿರ್ಬೇಕು ಅಂತ ನನ್ನ ಮನದಲ್ಲಿ ಇತ್ತು. ಆದರೆ ನೀನು ಆಡುವಂತ ಮಾತನ್ನು ಕೇಳುವಾಗ ನೀನು ಅದಕ್ಕೂ ತಕ್ಕ ಬರಲ್ಲ. ಅನ್ನ ತೋರಿಸಿ ಹೇಳಿ ನಮ್ಮ ಎಲ್ಲಿಗೆ ಎಲ್ಲಿಗಾದ್ರು ಎಲ್ಲಿಗೆ ನನಗೇನು ಗೊತ್ತು? ಯಾರು ನನಗೆ ಅಸ್ತಿತ್ವ ಇಲ್ವಾ? ನಾನು ಸ್ವಾಮಿ ಇಷ್ಟ ಅಲ್ಲ. ನಿಮ್ಮನ್ನು ಬಿಟ್ಟು ನನಗೆ ಬದುಕುಂಟೆ ಇಲ್ವೇ? ಯಜಮಾನ ನೀನೆ. ಬದುಕುವುದಿದ್ದು ಸಾಯುವುದಿಲ್ಲೊಟ್ಟಿಗೆ. ಹೌದಾ? ನಿನ್ನ ಮನದಾತ್ಮ ಹೀಗುಂಟ? ಸ್ವಾಮಿಗೆ ಇಷ್ಟುಂಟಾ? ಖಂಡಿತವಾಗುತ್ತಲ್ಲ. ನೀವು ಹಾಗೆ ಮಾಡಿದ್ದಾದ್ರೆ ನಾವೇ ನೋಡೋದಕ್ಕೆ ಹೋಗ್ತೇನೆ. ಸಾಧ್ಯವಾದ ದಿನವಾಗಿ ಕರೆತರ್ತೇನೆ. ಇವನೇ ಅವಳ ಕಾಲ್ಪುರದಲ್ಲಿ ಕಣ್ಮರೆಯಾಗಿ ಹೋಗ್ತೇನೆ. ಸ್ವಾಮಿ ಇಷ್ಟವಾಗುತ್ತಾನೆ. ಇದೇ ಒಂದು ಸಂಪಾದನೆ ಮಾಡಿಕೊಳ್ಳುವಂತಹ ಒಂದು ಹೊತ್ತಿನಲ್ಲಿ ಭಗವಂತನಿಂದ ರಕ್ಷಣೆಗಿದ್ದಾರೆ. ನೋಡಿದನು ತಲೆ ರಕ್ತ ಬೀ
ಜನ ಗಾಢ ಗರುವದಿ ಕುಳಿತ ಶಿವೆಗೆ ಗಾಢ ಗರುವದಿ ಕುಳಿತ ಶಿವೆಯನು ಪಾಡಿದನು ತಾನೊಳಗೆ ಬಡನು ತಿಳಿಯದೆ ತಾಯ್ತೇ ಮಾಡಲೇನಿಲ್ಲ ಕೆಟ್ಟ ಶುಂಭನ ಕೋಡೆ ರಾಜಿಯ ಒರೆದು ಬಾಳಿಗೆ ಕೇಳು ಇವರು ಬದ್ಧವಾದರು ಮಾತನಾಡಿಸಿ ಮೇಲಿನುತ ನೋಡಿದನು ಪಾಡಿದನು ಜಯ ಜಯ ಮಾತಾ ಬರಕ ಪಚ್ಚ ಮಾಮಾ ತಂಗಿ ಮಧುಚಾಲಿನಿ ಕುರಿಯ ಕದಾಕ್ಯು ಕಲ್ಯಾಣಿ ಕದಂಬವನವಾಸಿನಿ ಜಯ 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 ಈ ಕ್ಷೇತ್ರಕ್ಕೆ ನಾವು ಹೊತ್ತು ಬರುವುದಲ್ಲ, ಆದರೆ ಈಗ ಮಾತ್ರ ಯಾವುದೋ ಒಂದು ವಿಶಿಷ್ಟತೆಯನ್ನು ನಾನು ಕಾಣ್ತಾ ಇದ್ದೇನೆ. ಇಲ್ಲಿ ಭಗವತಿ ನೆಲೆಯಾಗಿದ್ದಾಳೆ ಅಂತ ಬೀಸುವ ಗಾಳಿಯಿಂದ ಆಗ್ತದೆ. ಇಲ್ಲಿಯ ತಂಪಿನ ವಾತಾವರಣವನ್ನು ಯೋಚನೆ ಮಾಡಿದ್ರೆ ಅವಳಿಲ್ಲಿದ್ದಾಳೆ ಅಂತ ಅರ್ಥ ಆಗ್ತದೆ. ಹಾಡ್ತಾ ಇದ್ದಾಳೆ. ಯಾರಿಗಾಗಿ ಹಾಡ್ತಾಳೋ ಗೊತ್ತಿಲ್ಲ. ಗಜಮೃಗಗಳಂತೂ ಇವನ ಹಾಡನ್ನು ಕೇಳಿ ಮೈ ಮರೆತಿದ್ದಾರೆ. ಕ್ರೂರ ಪ್ರಾಣಿಗಳಾದರೂ ಮತ್ತೊಬ್ಬರ ಮೈ ಮೇಲೆ ಹಾರಿ ಬಿಸಿ ರಕ್ತವನ್ನು ಹೀರಿ ಮಾಂಸವನ್ನು ಮೆಲ್ಲಬಹುದಾದ ಮೃಗಗಳಿಗಾದರೂ ಒಂದು ಸೌಜನ್ಯ, ಒಂದು ತೆರನಾದಂತಹ ಮೃದುತ್ವ, ಒಂದು ತೆರನಾದಂತಹ ವಾತ್ಸಲ್ಯ ಅದೆಲ್ಲಿ ಸಿಗ್ತದೆ ಕೇಳಿದ್ರೆ ಅದು ದಿವ್ಯ ಸಾನ್ನಿಧ್ಯದಲ್ಲಿ ಮಾತ್ರ ಸಿಕ್ಕುವುದು. ಜಾತಿ ವೈರ ಜನ್ಮದೇಶವನ್ನು ಮರೆತು ಎಲ್ಲ ಪ್ರಾಣಿಗಳು ಏಕತೆಯಿಂದ ಸೌಮ್ಯತೆಯನ್ನು ಸಾಧಿಸುತ್ತಾ ಒಂದು ತೆರನಾದಂತಹ ಪ್ರತ್ಯ ಸೂತ್ರವನ್ನು ಪಠಿಸ್ತಾ ಇದ್ದಾವೆ ಅಂತಾದ್ರೆ ಜಗಜ್ಜನಿನಿಯಾದಂತಹ ಆ ಮಾತೆ ಇಲ್ಲೇ ನೆಲೆಸಿದ್ದಾಳೆ, ಕಾಣ್ತಾ ಇದ್ದಾಳೆ. ಭೂತ ಭವ್ಯ ವರ್ತಮಾನವನ್ನು ಏಕಸೂತ್ರವಾಗಿ ಹಿಡಿದೆಲ್ಲ ಮಾಡದಂತಹ ಧೀಮಂತಿಗೆ ತಲೆಗುಂಟು ಎನ್ನುವುದರ ಸಂಕೇತವಾಗಿ ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾಳೆ. ಹಿಂದೆ ಮುಂದೆ ಹೋಗ್ತದೆ, ಮಧ್ಯದಲ್ಲಿ ನಿಲ್ತದೆ. ಜೀವನ ಎನ್ನುವುದಿಷ್ಟೇ, ಹಿಂದೆ ಮುಂದೆ ಮಧ್ಯೆ. ಅದಕ್ಕೆ ನಿನಗೇನು ಬೇಕು, ಹಿಂದೆ ಬೇಕು, ಮುಂದೆ ಬೇಕು, ಮಧ್ಯೆ ಬೇಕು ಅಂತ ಕೇಳ್ತಿದ್ದಾಳೆ. ಮೂರು ಮನೆಯುಳ್ಳಂತಹ ಶೂಲವನ್ನು ಹಿಡಿದು ಜಗದ್ದಾತ್ರಿ ನಿನಗೆ ಪ್ರಸಾದ ಬೇಕೋ, ನಿನಗೆ ಸಾವು ಬೇಕು ಅಂತ ಕೇಳ್ತಾ ಇದ್ದಾಳೆ. ಶುಂಭ ಇವಳನ್ನು ತಿಳಿಯಲಿಲ್ವೇ? ಅಥವಾ ತಿಳಿದ್ರು ತಿಳಿಯದವರಂತೆ ವರ್ತಿಸಿದ್ದಾನೆಯೇ? ಅಥವಾ ತಿಳಿದು ಇವಳ ಸಾನ್ನಿಧ್ಯವನ್ನು ಸೇರುವುದಕ್ಕೆ ಹಾತೊರೆಯುತ್ತಿದ್ದಾನೆ. ಯಾವ ಗಿಡದಲ್ಲಿ ಯಾವ ಹೂವು, ಯಾವ ಹುತ್ತದಲ್ಲಿ ಯಾವ ಹಾವು ಅಂತ ನಮ್ಗೆ ಗೊತ್ತಿಲ್ಲ. ಅವರ ಅಂತರಂಗವನ್ನು ಭೇದಿಸುವುದಕ್ಕೆ ನಾವು ಸಮರ್ಥರೂ ಅಲ್ಲ. ಅವರ ಕಂಠಸ್ಥವಾದಂತಹ ನುಡಿಗಳಿಗೆ ಏನುಂಟು ಅದನ್ನು ಕೇಳಿ ಬಂದಿದ್ದೇನೆ ನಾನು. ಶಂಭರಿಗೆ ಭಾಷೆ ಕೊಟ್ಟು ಬಂದಿದ್ದೇನೆ. ಹೋಗ್ತೇನೆ, ನೋಡ್ತೇನೆ, ಸಾಧ್ಯ ಆದರೆ ಕರೆತರ್ತೇನೆ. ನಾನು ಅಂತಲ್ಲ, ಇದಕ್ಕಿಂತ ಮೊದಲು ಬಹಳ ಮಂದಿಗಳೆಲ್ಲ ಇಲ್ಲಿಗೆ ಬಂದಿದ್ದಾರೆ. ಅವರೆಲ್ಲ ಏನು ತಿಳಿದಾರು? 10 ರೊಟ್ಟಿಗೆ 11 ಅಂತ ಇವನು ಹೋದ ಅಂತ ತಿಳಿದಾರ.
ಹಾಗಲ್ಲ, ದೇವಿಯನ್ನು ಒಲಿಸಿಕೊಳ್ಳುವುದಕ್ಕೆ ಭಕ್ತಿಯ ಮಾರ್ಗವೊಂದೇ ಪ್ರಧಾನ. ಭಕ್ತಿಗೆ ಒಲಿತಾಳಂತೆ, ಶಬ್ದಿಗೆ ಮಣಿತಾಳಂತೆ, ಸ್ತೋತ್ರ ಮಾತ್ರದಿಂದ ಸಂತುಷ್ಟಳಾಗ್ತಾಳಂತೆ. ಈ ಜಗದ್ದಾತ್ರಿಯನ್ನು ನಾವು ಹಾಡಬೇಕು, ಪಾಡಬೇಕು, ಸಂತುಷ್ಟಪಡಿಸಬೇಕು. ಆ ಮೂಲಕವಾಗಿ ನನ್ನ ಇಚ್ಛಿತಾರ್ಥವನ್ನು ಈಡೇರಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. ಸಾಧ್ಯ ಆಗಲಿಲ್ಲ ಅಂತಾದ್ರೆ ಈ ಜಾಗದಲ್ಲಿ ಪ್ರಾಣ ಬಿಡ್ತೇನೆ. ಈ ಜಾಗದಲ್ಲಿ ಸತ್ತರೆ ಮತ್ತಿಲ್ಲದೆ ಇರುವಂತಹ ಕೈವಲ್ಯ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದಸ್ತಾರೆ. ಒಮ್ಮೆ ಹುಟ್ಟು, ಒಮ್ಮೆ ಸಾವು, ಮತ್ತೊಮ್ಮೆ ಜನ್ಮ, ಇನ್ನೊಮ್ಮೆ ಬದುಕು ಯಾವುದೂ ಬರುವುದಿಲ್ಲ ಇವಳ ಕೈಯಲ್ಲಿ ಸತ್ತರೆ. ಅದಕ್ಕಾಗಿ ಪ್ರಯತ್ನಿಸ್ತೇನೆ. ಚತುರ್ಭುಜೆ ಚಂದ್ರಕರಾಮ ಕುಟೋನ್ನತೆ ಕುಂಕುಮರಾಕ್ಷ ಪುಂಡ್ರೇಕ್ಷು ಪಾಶಾಂಕುಶ ಕುಸುಮ ಬಾಳಪತಿ ನಮಸ್ತೆ ಜನರೇಕ ಮಾತಾ ಕಲ್ಯಾಣಿ. ಅಯನಕೇ ನೀನೇ ನೆಲೆಗೆ ತುಂಬ ಚುಂಬನ ಬಯಸಿದರೆ ಸಾನುರಾಗದಿ ವಾಲಿಸದೆ ಗೌರವಿಸುವುದೇ ಜೋಡಿಯ ಬಯಸಿದರೆ ನಿನ್ನ ಪದವಿತ್ವದಲ್ಲಿ ರಕ್ತವೀಜನ ದೀರ್ಘದಂಡ ಪ್ರಣಾಮ. ಅಯ್ಯೇ, ನನ್ನ ಹೆಸರು ರಕ್ತವೀಜ ಅಂತ. ಶೋಣಿತಾಪುರದಲ್ಲಿ ಅಮಾತ್ಯರಿದ್ದೀರಮ್ಮ. ಶುಂಭರಿಗೆ ತಂಗಿಯ ಮಗ ಆದದ್ದರಿಂದ ಅಳಿಯ. ನಿನ್ನನ್ನು ನೋಡಿ ಅಲ್ಲಿಯವರೆಗೆ ಸುದ್ದಿ ಮುಟ್ಟಿಸಿದ್ದಾರೆ ಕೆಲವರು. ವಿಚಾರವನ್ನು ತಿಳಿದು ನಿನ್ನನ್ನು ಬರಮಾಡಿಕೊಳ್ಳಬೇಕು ಅಂತ ಬಹಳ ಪ್ರಯತ್ನ ಪಟ್ಟ ನಮ್ಮೊಡೆಯರಾದಂತಹ ಶುಂಭ. ಆ ಪ್ರಯತ್ನದಲ್ಲಿ ನಾನು ಒಬ್ಬರನ್ನ ನಿನ್ನನ್ನು ನೋಡಿದ್ರೆ ನನಗೆ ಅನುಕಂಪ ಹುಟ್ಟುತ್ತದೆ. ಯಾರಿದ್ದಾರಮ್ಮ ಇನ್ನವರು ಅಂತ ನಿಮಗೆ. ಈ ರಕ್ಕಸರ, ಈ ಭೂತ ವೇತಾಳಾದಿಗಳು, ಈ ಮೃಗಗಳು ಎಂತಹ ಯೋಗನ ನಿನ್ನ ಶರೀರದಲ್ಲಿ. ಕೆವರೆಲ್ಲ ಬಹಳ ಕಾಲ ನಿಲ್ತದೆ ಅಂತ ಏನೂ ಇಲ್ಲ. ಅದೊಂದು ಹಂತದಲ್ಲಿ ಬರ್ತದೆ, ಮತ್ತೊಂದು ಹಂತದಲ್ಲಿ ಹೋಗ್ತದೆ. ಸರಿ, ಹಾಗಾದ್ರೆ ಬಂದು ಹೋಗುವುದರ ಮಧ್ಯೆ ಒಂದು ಬಾಂಧವರು ಅಂತ ಎಲ್ಲರಿಗೂ ಸೇರಿಸಿಕೊಂಡು ಒಂದು ವಿವಾಹ ಸಂಸ್ಕಾರಕ್ಕೆ ಹೆಣ್ಣಾದವಳು ಒಳಪಡಬೇಕು ಅಂತಲೇ. ನಿನ್ನಲ್ಲೊಂದು ದೇಹ ಇದೆ. ಆ ದೇಹಧರ್ಮ ಪ್ರಕಾರವಾಗಿ ಯೋಚನೆ ಮಾಡುತ್ತಿದ್ದೆ ನಿನಗೆ ಸರಿಯಾದ ಮದುವೆಯ ಪ್ರಾಯ. ಒಂದು ವಿವಾಹ ಆದ್ರೆ ರಕ್ತ ಬೀಜ ತಾಯೇ ಭಕ್ತಿಯ ಹೊಳೆಗೆ ಹರಿಯುತ್ತಾ ಇದೆ. ಅಂತರಂಗದಲ್ಲಿ ಬಹಿರಂಗದಲ್ಲಿ ಶಕ್ತಿ ಇದನ್ನು ಪ್ರಕಟಪಡಿಸುವುದಕ್ಕೆ ಮುಂದಾಗುತ್ತಾ ಇದೆ. ಮದುವೆಯ ಬಗ್ಗೆ ಆಡುತ್ತಾ ಇದ್ದೆ. ಸರಿಯಮ್ಮ, ನನ್ನನ್ನು ಮದುವೆ ಆಗುವಂತಹ ವರ ಬೇಕು. ಅಯ್ಯೋ ಇದ್ದಾರಮ್ಮ. ಯಾರು? ಗಂಡು ಪ್ರಪಂಚದಲ್ಲಿ ಒಬ್ಬನೇ ಒಬ್ಬ. ರೂಪನಿ ಕಾಮ ಭೀಮ ಪರಾಕ್ರಮಿ ಸಂಗ್ರಾಮ ಸಿಂಹ 18 ಬ್ರಹ್ಮಾಂಡಗಳನ್ನು ಭರಿಸತಕ್ಕಂತಹ ವೀರಕೇಸರಿ ಅವನೇ ಶುಂಭಾಸುರ. ಯಾರು? ಶುಂಭ. ಅದೇನಮ್ಮ ತಾತ್ಸಾರವರ ಹೆಸರು ಕೇಳಿದ್ರೆ ಅವನ ಹೆಸರು ಕೇಳಿ ಕೇಳಿ ಸಾಕಾಗಿ. ಅಯ್ಯೋ, ಅವನನ್ನು ಕಾಯುವುದಕ್ಕೆ ತಿಂಗಳುಗಟ್ಟಲೆ ಇಲ್ಲಿ ಕೂತು ಕಾಯ್ತಾನೆ. 10-20 ದಿವಸದಲ್ಲಿ ಒಮ್ಮೆ ಅವನ ದರ್ಶನ ಆಯ್ತು ಅಂತಾದ್ರೆ ಈ ಸಲ 25 ದಿವಸದಲ್ಲಿ ನನಗೆ ಕಾಣ ಸಿಕ್ಕಿದ ಅಂತ ಎದೆ ಬಡ್ಕೊಳ್ತಾನೆ. ಅಂತಲ್ಲಿ ನೀನು ಹೇಳ್ತೀನಿ ಅವನೊಬ್ಬ ಹುಂಬ ಅಂತ. ಯಾಕಮ್ಮ? ರಕ್ತ ಬೀಜ ತಾಯಿಯೇ, ಯಾವುದೇ ಹೆಣ್ಣಾದ್ರೂ ಏ, ಬದುಕಿಗೆ ಆಧಾರ ಬೇಕು ಅಂತ ಬಯಸ್ತಾರೆ. ನಿನಗೆ ಬೇಕಾ? ಯಾವುದು? ಒಂದು ಸಾಕ, ಎರಡು ಬೇಕಾ? ಯಾವುದು? ಆಧಾರ ನಮ್ಮ ಯಜಮಾನನಲ್ಲಿ ಹೇಳಮ್ಮ. ಕಳೆದ ವರ್ಷ ಬಹಳ ಮಂದಿಗಳಿಗೆಲ್ಲ ಮಾಡಿಕೊಟ್ಟಿದ್ರು. ಈ ವರ್ಷ ಎಷ್ಟು ಮಂದಿಗಳಿಗೆ ಆಗ್ಬೇಕು ಹೇಳು. ಆಧಾರ ಅಲ್ವಾ? ನಿನಗೆ ಸರಿಯಾದ ಆಧಾರ ಪಡಿಸ್ತೇವೆ ನಾವು. ರಕ್ತ ಬೀಜ ತಾಯೇ, ಯಾವುದೇ ಹೆಣ್ಣಾದ್ರೂ ಮದುವೆಯಾಗುವಂತಹ ಕುಟುಂಬದಲ್ಲಿ ಹಾ. ತಾನು ಕೈ ಹಿಡಿಯುವಂತಹ ಹುಡುಗ ರೂಪವಂತನಾಗಿರ್ಬೇಕು, ಗುಣವಂತನಾಗಿರ್ಬೇಕು, ವಿದ್ಯಾವಂತನಾಗಿರ್ಬೇಕು, ಶಕ್ತಿವಂತನಾಗಿರ್ಬೇಕು, ಹೇಳಾಗಿ ತಾವು ಹೇಳ್ತಾ ಆಗಿರ್ಬೇಕು ಅಂತ ಭಾವಿಸ್ತಾರೆ. ಅಮ್ಮ, ರೂಪವಂತ, ವಿದ್ಯಾವಂತ, ಗುಣವಂತ, ಶೌರ್ಯವಂತ ಎಲ್ಲ ಶುಭ ಹೌದು. ಆದ್ರೆ ಕೊನೆಗೊಂದು ಮಾತು ಹೇಳಿದೆಯಲ್ಲ, ನಾನು ಹೇಳಿದ ಹಾಗೆ ಕೇಳಬೇಕು ಅಂತ. ಅದನ್ನು ಮದುವೆಯ ಪೂರ್ವದಲ್ಲಿ ಯಾರು ಹೇಳಲಿಕ್ಕಿಲ್ಲ. ಮದುವೆ ಆಗಿ 1-2 ತಿಂಗಳಲ್ಲಿ ಮತ್ತೆ ಎಲ್ಲ ಆಗುವುದಾದ್ರೆ ಎಷ್ಟೆಷ್ಟೋ ಮಂದಿಗಳೆಲ್ಲ ಆಗತ್ತದೆ. ಹೆಂಡತಿ ಹೇಳಿದ ಹಾಗೆ ಅವಳ ಕೈ ಚೀಲ ಹಿಡ್ಕೊಂಡೇ ತಿರ್ಬೋದು. ಕಾರಣ ಇದೆ. ಏನಮ್ಮ? ಸುಗ್ರೀವನಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಹಾ. ಶುಂಭನಾಗಲಿ ನಿಶುಂಭನಾಗಲಿ ಕಡೆಯ ದಿಕ್ಕಿನ ಒಡೆಯರಾದಂತಹ ಶಂಭುವೆ ನೆರಗಿಳಿದುಕೊಂಡರೂ ಕೂಡ ಈ ಅಂಬಿಕೆಯ ಮದುವೆ ಎನ್ನುವುದು ಅಂಬಿನ ದುಡಿಯ ಬೇಕು. ಹಾ. ಇದನ್ನು ಕೇಳಿ ಶುಂಭ ಬರ್ಬೇಕಿತ್ತು, ಯಾಕೆ ಬರ್ಲಿಲ್ಲ? ಅಮ್ಮ,
ಶುಂಭ ಸಾಮಾನ್ಯ ಅಂತ ತಿಳಿದೆಯೋ? ಏನ ಸಾಮಾನ್ಯ? ಶುಂಭನ ವ್ಯಕ್ತಿತ್ವ ಏನು ಬೇರು? ಹಾ, ಅವನೆಲ್ಲ ಬಂದ್ರೆ ಅಲ್ಲಿಗೆ ಪ್ರಸಂಗ ಮುಗಿರಿಲ್ವಮ್ಮ. ಎಂತ ಗಜಮೇಳ ನಮ್ಮದು. ಎಷ್ಟು ಮಂದಿಗಳಿದ್ದಾರೆ, ಇನ್ನೂ ಬರ್ಲಿಕ್ಕಿದ್ದಾರೆ, ನಾನೊಬ್ಬನೇ ಅಲ್ಲ. 10 ಮಂದಿಗಳನ್ನೆಲ್ಲ ಉಳಿಸಿ ಅವನೇ ಬರುವುದಾ? ಮೊದಲು ಬಂದವ ಯಾರು? ಸುಗ್ರೀವ. ಏನಾದ? ಈಗ ಅವನದ್ದು ಭಜನೆ ಪ್ರಾರಂಭ ಆಗಿದೆ. ಇನ್ನು ಎಲ್ಲಿವರೆಗೆ ಮುಂದುವರಿತದೆ ಅಂತ ಗೊತ್ತಿಲ್ಲ. ಇಡೀ ರಾತ್ರಿ ಮಾಡ್ತಾನ, 15 ದಿವಸದ್ದು ಮಾಡ್ತಾನ, ತಿಂಗಳುಗಟ್ಟಲೆ ಮಾಡ್ತಾನ, ವರ್ಷ ಪೂರ್ತಿ ಮಾಡ್ತಾನ, ಗೊತ್ತಿಲ್ಲ. ಮೊದಲೆಲ್ಲ ಸರಿ ಇದ್ದ ನಮ್ಮೊಟ್ಟಿಗೆ, ಈಗ ಎಂತದಿಲ್ಲ. ಭಜನೆ ಮಾತ್ರ, ದೇವಿ ಭಜನೆ. ದೇವಿದಾಸನಾಗಿದ್ದ. ಹೌದಮ್ಮ. ಆಮೇಲೆ ಬಂದ ಹಾ. ಧೂಮ್ರದಾಸನ ಏನಾದ? ಕುಟುಂಬದವರಿಗೆ ಇಷ್ಟು ಭಸ್ಮ ಸಿಕ್ಕಿದೆ ಬಿಟ್ಟು ಬೇರೆ ಎಂತದ್ದು ಇಲ್ಲ. ಆಮೇಲೆ ಬಂದವು ಕದನ ಕಲಿಗಳು ಚಂಡ ಮುಂಡರು ಏನಾದ? ಅಮ್ಮ, ಏನು? ಬಹಳ ಬೇಸರದಲ್ಲಿದ್ದಾರೆ ನಮ್ಮ ಸಂಬಂಧಿಕರು. ಅಂದ್ರೆ ಅವರ ತಲೆ ಇಲ್ಲ. ಯಾರು ಮುಂಡ ಯಾರು ಚಂಡ ಅಂತ ಇನ್ನೂ ಗೊತ್ತಾಗಿದೆ. ಸಂಸ್ಕಾರ ಮಾಡಿದ್ರೆ ಹಾಗೆ ಶರೀರ ಇಟ್ಟಿದೆ. ಯಾರ ಹೇಳಿದ್ರು ಚೆಂಡಾಡಿ ಯಾವುದೋ ಒಂದು ಗದ್ದೆಗೆ ಬಿಸಾಡಿದ್ದಾರಲ್ಲ, ಆ ಗದ್ದೆಯಲ್ಲಿ ಇನ್ನು ತಿಂಗಳುಗಟ್ಟಲೆ ಜಾತ್ರೆ ಆಗ್ತದೋ ಯಾರಿಗೂ ಗೊತ್ತು. ತಲೆ ಇಲ್ಲ. ಅವರ ದಾರಿಯನ್ನೇ ಅನುಸರಿಸಿ ಬಂದವು. ಕಲಿರಕ್ತ ಬೀಜ. ನನಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು, ನಾನು ಕಲಿತದ್ದು ಕಡಿಮೆ ಆಯ್ತು ಅಂತ ಕ್ಷಮಿಸಬೇಕು. ನನಗೆ ಮೊದಲೇ ಗೊತ್ತಾಗ್ತಿದ್ರೆ ಸ್ವಲ್ಪ ಓದಿಕೊಂಡು ಬರ್ತಿದ್ದೆ ನಾನು. ರಕ್ತ ಬೀಜ. ಓ, ನನ್ನದು ಮಾತು ಕೇಳಿ. ಕೇಳಮ್ಮ. ಬಂದಂತಹ ಹ್ಮ್. ಕತ್ತಿ ಕಾಡ ಹಾ. ಒಂದು ವೇಳೆ ಗೆದ್ದೆ ಇದ್ದಾದ್ರೆ ಆಮೇಲೆ ಏನು ಮಾಡ್ತೀವಿ? ಅಯ್ಯೋ, ಅದು ಕೇಳಲಿಕ್ಕಿಲ್ಲಮ್ಮ. ಅಂದ್ರೆ ಮಗ ದುಡಿದು ಸಂಪಾದನೆ ಮಾಡಿದ್ರೆ ಅದರ ಯಜಮಾನಿಕೆ ಅಪ್ಪನಿಗೆ ಏನು. ಹೆಂಡತಿ ಎಷ್ಟೇ ಸಂಪಾದನೆ ಮಾಡಿ ತಿಂಗಳ ಕೊನೆಗೆ ಲೆಕ್ಕ ಗಂಡನಿಗೆ ಕೊಡ್ಬೇಕು, ಹೆಂಡತಿ ಆದ್ರೂ ಕೊಡ್ಬೇಕು. ಮತ್ತೆ ಕೆಲಸದವ ದುಡಿದ್ರೆ ಅದರ ಆರಭಾರ ಎಲ್ಲ ಯಜಮಾನನಿಗೆ. ಈ ಶಾಸ್ತ್ರವೇ ಹೇಳುವುದು ಅದನ್ನು ಮುಂದೆ ಯಾರನ್ನು, ಮಕ್ಕಳನ್ನು, ಹೆಂಡತಿಯನ್ನು, ಕೆಲಸದವರನ್ನು, ಅಂದ್ರೆ ಯಜಮಾನನ ಸ್ವಾಮ್ಯದಲ್ಲಿರುವವರು ಅಂತ ಅರ್ಥ. ಹಾಗಿದ್ರೆ ನಾವು ಏನು ಸಂಪಾದಿಸಿದ್ರು ಅವನಿಗೆ. ನೀವೆಲ್ಲ ದುಡಿಯುವುದೇ ಸಮಾಧಿ ಬೇಕಾದ್ರೆ. ಅಯ್ಯೋ ತಾಯೇ, ಯಜಮಾನ ಪ್ರೀತ್ಯರ್ಥ ಇದು. ಇಟ್ಟರ ತನಕ ಸತ್ಯ ಹೇಳ್ತೇನೆ ನಾನು, ಸಂಬಳ ಅಂತ ನಾವು ಕೇಳಲೇ ಇಲ್ಲ. ಬದುಕಿದ್ರೆ ಹೇಗೆ? ಅಯ್ಯೋ, ಹೋಗುವಾಗ ಸ್ವಲ್ಪ ಹೆಚ್ಚು ತಕೊಂಡು ಹೋಗ್ತೇವೆ ಬಿಟ್ರೆ ಸಂಬಳ ಅಂತ ಕೇಳಲೇ ಇಲ್ಲ. ಅಂದ್ರೆ ಒಳಗಿನಿಂದ ನಮಗೂ ಉಂಟು ಸಂಬಳ ಅಂತ ಕೇಳಿದ್ರೆ ಈ ಬದಿಯಿಂದ ಆಚೆಗೆ ಕೊಡ್ಬೇಕಾಗಿತ್ತು, ಅಷ್ಟುಂಟು ತಕೊಂಡದ್ದು ಸಂಬಳ ರಕ್ತ ಬೀಜ. ಅಮ್ಮ. ಶುಂಭ ಬರ್ತಾರೆ ಎನ್ನುವ ಹಾಗೆ ನಿರೀಕ್ಷೆ ಪ್ರತೀಕ್ಷೆ ಇತ್ತು. ಹಾ. ಅವ ಬಂದಿಲ್ಲ. ಹಾ. ಆಳುವಂತಹ ನಿಮ್ಮನ್ನೆಲ್ಲ ಅಟ್ಟುತ್ತಾ ಇದ್ದ. ಹೌದು. ಎಲ್ಲರೂ ಧನಾಶಾಲಿಗಳಾಗುತ್ತಾ ಇದ್ದ. ಸರಿಯಮ್ಮ. ಕಾರಣ ಏನು ಬಂದ್ರೆ ಹಾ. ಅವೊಬ್ಬ ರಡ ಹೇಳಿ ಹಾ. ಇದನ್ನು ಖಂಡಿತವಾಗಿ ಬರ್ತಾ ಇದ್ದ. ಹಾ. ಬಂದೆ ನೀನು. ಹಾ. ಯುದ್ಧ ಮಾಡುವ ನಿರೀಕ್ಷೆ ಇತ್ತು. ಹ್ಮ್. ನೀನು ಯುದ್ಧ ಮಾಡ್ತಾ ಇದ್ದ. ಹಾ. ಒಳ್ಳೆಯ ಗುಣಗಾನವನ್ನು ಮಾಡ್ತಾ ಇದ್ದ. ಹಾ. ದೇವಿ ಸ್ತುತಿಯನ್ನು ಮಾಡ್ತಾ ಇದ್ದ. ಹಾ. ಕಾರಣ ಏನು ಬಲ್ಲೆಯ? ಏನಮ್ಮ? ವೀರಪ್ಪ ಶಂಡ. ಸತ್ತ ಮಾತಿಗೆ ಇರೋ ಆಶ್ಚರ್ಯ. ರಕ್ತ ಬೀಜದಲ್ಲಿ ಕಾಳಗವನ್ನು ಮಾಡುತ್ತಾ ಇದ್ದ ಹಾಗೆ ದೇಹಕ್ಕೆ ಒಂದು ರೀತಿಯ ಆಯಾಸ. ಹಾಗಾಗಿ ನನ್ನ ತನುವನ್ನೇ ಗಮನಿಸಿದ್ದೇನೆ. ಬ್ರಾಹ್ಮಿ, ವಾರಾಹಿ, ವೈಷ್ಣವಿ, ಕೌಮಾರಿ, ಚಾಮುಂಡಿ, ಇಂದ್ರಾಣಿ, ಮಹೇಶ್ವರಿ ಎನ್ನುವಂತಹ ಸಪ್ತ ಮಾತೃಗೆಯನ್ನು ಸೃಜಿಸ್ತೇನೆ.
ಸಂಖ್ಯೆಯಲ್ಲಿ ರಾಣಿ ಹಿಡಿದ ವಜ್ರಾಯುಧದಿಂದ ಕಡೆಗೆ ಮುಂದೆ ಕಡೆ ಭಾಗವಾಗಿದೆ ಪಿಂದರತ್ನ ಭೂಮಿಯನ್ನು ಸುತ್ತಿದೆ ಹೌದು ಕೋಟಿ ಸಂಖ್ಯೆಯ ರಕ್ತಬೀಜವು ಹೊರ ಇದೆ. ಕೋಟಿ ಕೋಟಿ ಸಂಖ್ಯೆಯ ಯಾರು ಬದುಕಿ ಉಳಿಯಬಾರದು ರಕ್ತ ಐಶ್ವರ್ಯ ಅಂತಾರೆ. ಜಯ 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 ರಾಜ್ಯ ಮತ್ತು ಬ್ರಹ್ಮತ್ವವು ಒಂದು ಬಾರಿ ಸ್ನಾನ ಮಾಡ ಪರಸ್ಪರ ಭಕ್ತಿಗಳು ಒಳಗಡೆ ಪೂರ್ತಿ ರಾಜ್ಯ ನಮಗೆ ಸಂಸಾರ ಬಗ್ಗೆ ಇಷ್ಟೇ ಒಂದು ಕುಲ ಕುಟುಂಬ ಮಿಕ್ಕೆ ಬಲೆಯ ತಂಗಡಿ ಬಲೆಯ ಆರು ಕೊಂಡು ರಾಷ್ಟ್ರ ಕುಟುಂಬ ಆರಾಧನೆ ಮತ್ತೊಂದು ಮೈದಿನ ಪಂಚವರ್ಷಗಳು ಧರ್ಮನಾಶ ಆಗಿ ಅದನ್ನು ತರಬೇತಿ ಮೇಲೆ ಗೊತ್ತುಡು ಮುಪ್ಪತ್ತು ಪೂಜೆ ಮಾಡಿ ದೇವತೆಗೆ ಮೂಡಿ ಮುಚ್ಚಿನ ಒಯ್ಯಾದು ತಮ್ಮ ದಿವ್ಯ ಶಕ್ತಿ ಮಾನವ ರಾಸಾಯನ ಪೂಜೆ ಒಂದು ಕೊಂಡ ಶಕ್ತಿ ಶಕ್ತಿಯಾದ ಗೊತ್ತಿರತ್ತೆ ಆ ಶಕ್ತಿ ಆಮೇಲೆ ಮಿಕ್ಕ ವಿರೋಧ ಬಂದಿದೆ ಮಿಕ್ಕ ಪೂರ್ವ ಚಚ್ಚಬತ್ತೆ ರಕ್ತದಲ್ಲಿ ಆಗಲಿ ಎಪ್ಪದವನ್ನು ಜಗಮಾತಿದ್ದಾರೆ ಅಂತ ಗೊತ್ತುಡು ಇಂಗಲಾಯಿನಿ ಕೊಡಿದ ರಾಜಕೀಯ ಮಂತ್ರಿಗೆ ಬಟ್ಟೆಯಲ್ಲಿ ಅಪ್ಪನಾಡಿಸಿ ಬರಲಿದೆ ಆಚೆನ ದೈವ ಮಾತ್ರ ರಾಜ್ಯಕ್ಕೆ ಹೋಗಿ ಬರೆಯಬೇಕು ನೀವು ಒಡೆಯ ನೆತ್ತಿಗೆ ಬಂದಿರುವ ಅಪ್ಪವಾದ ದೈವಗಳಿಗೆ ಬರಲ ಬಂದಿದೆ ಬಲ್ಲಿ ಇಂಥ ಬ್ರಹ್ಮ ಸಮಿತಿಯ ಹೋದ ಕೈವಂತೇರು ಹೊಸ ಬಿಟ್ಟು ಹೋದರೆ ಅಣ್ಣರು ಈಗ ಗಂಡವತ್ತಿನಿಂದ ಹೊರಬಂದ ಗಂಡವತ್ತಿನಿಂದ ದೇವಿ ಈಗ ಗಂಡಗಾಯಿ ಗುರುದು ನೆಟ್ಟುಕೊಂಡು
ಮತ್ತೆ ಕಾರಣಿ ನಾಲ್ಕು ಕಾರಣ ಆಸೆ ಐದು ಕಾಡಾಗಿದ್ದು ಯಾರು ಭಯಂಕರ ಆಗಿದೆ. ಅವರ ಜೊತೆ ಓಡುವುದು ಅಲ್ಲೇ ಈ ಗಾಡವರ ಪಾಲಕ ಅಪ್ಪನೇ ಪುನರ್ ಮತ್ತು ಕೆಪ್ಪಡು ಕೋಯಿಲಿ ಗಾಡಿನ ಪುರುಲಿ ಅನ್ನ ಮತ್ತೊಂದು ಬರ್ಮೆ ಸರಿದೆ ಅವಳು ಮಕ್ಕ ಯಾವಿದೆ ಕಾರ್ಯಕ್ರಮ ಮಾಡ್ಕೊಡ ಅಪ್ಪಿನ ಈ ಗಾಡಿ ಮೇಲೆ ಉಂಟಾವಳ ಅಂತ ಮುಸ್ಪಲ ನಿಮ್ಮೆಲ್ಲ ಶಕ್ತಿಗೂ ಬಟ್ಟೆ ಆ ಶಕ್ತಿಗೆ ನೀವು ಕೊಲ್ಲರು ಮತ್ತೆ ಮಳೆ ಮಾಡ್ತಾರೆ ಸಾಲ ಸಮಸ್ಯೆ ಉಂಟಲ್ಲ ಸಮಸ್ಯೆ ಬಂದ ಈ ಜಾಗೆ ಇದು ಇದು ಅವರೊಂದು ಬಾರಿ ಮತ್ತೆಲ್ಲ ಒಟ್ಟು ಸೇರ್ತ ಪತ್ತಿನ ಸೇರ್ತ ಐನಂಚು ಮಂದಿ ಕಾರ್ಯಕ್ರಮ ಕೈ ತುತ್ತ ಇರುವ ಕುಟುಂಬ ಪೂರ ಸೇರ್ತು ಮಾತೆಲ್ಲ ಸೇರ್ದ ಐನಂಚು ನಾವು ಆಮೇಲೆ ವಿಷ್ಣುಲು ತೊಂದರೆ ಕೆಲವು ಪೂರ ಹತ್ತಲೆಗಳ ಒಂಜಿ ಬುದ್ಧಿ ಮಾಡ್ಕೊಂಡಕ್ಕೆ ಮಾಡ್ತದೆ ಮೂರು ಜನ ಇದ್ದೆಲ್ಲ ಸೇವೆ ಹಾಕೊಂಡಲ್ಲಿ ಕೊಂಚ ಹಾಕಿ ಬಾರಿ ಮಲ್ಲ ಸಾಧನೆ ಅಂತ ಈ ಜಾಗದ ಅಪ್ಪಿನ ನೆಲೆ ಉಂಟವನೊಂದು ಅವು ಬಾರಿ ಮಲ್ಲ ಸಾಹಸದ ಕೆಲಸ ಅಂತ ನೆಲೆ ಉಂಟ ಕೊಡ್ತೀರಿ ಏನ ಅಡ್ಡಿಲಿ ಮತ್ತೊಂದರ ಆತಂಕ ಮತ್ತೊಂದೆಲ್ಲ ಪೂರ ಎಲ್ಲ ಕನ್ನಡ ಕೊಡ್ತೆ ಅಂತ ಏರು ಕೂಡ ಆತಂಕ ಬಂದಿರಾಗಲಿಕ್ಕೆ ತುಂಬುದಾದಂತ ಮೇಲೆ ಇಷ್ಟು ತರದಿ ಒಳ್ಳೆಯ ಪರ್ವದ ಒಂದು ಸೇವೆ ಈ ಜಾಗ ಮಾಡ್ಕೊಡು ಅಂತ ಈ ಜಾಗನೇ ಒಂದು ನೆಲೆ ಉಂಟಾಗದೆ ಅಂತ ಬಿಡವಲ್ಲಿ ಬಾರಿ ಮಲ್ಲ ಕಾಂತಿಗಳು ಒಪ್ಪತ್ತೆ ಅಂತದ ಶಕ್ತಿ ಯಾವ ಈ ಜಾಗ ನೆಲೆ ಉಂಟೆ ಅಂತ ವ್ಯವಸಾಯ ಮತ್ತು ತುಂಬುದು ಕಾರಣ ಕೊಂಡೆ ಈ ಜಾಗ ನಿಮಗೆ ಬರ್ಬೇ ಇನ್ನು ಸೇರಿ ನಿರಂತರ ಒಂದು ಮಾಡುದು ಅದೆಲ್ಲ ಗಂಭೀರಿಯಲ್ಲ ಬಾಧೊಂದು ಹಾಗಿದ್ದು ಆ ವಾಕ್ಯ ಸತ್ಯ ಮಾಡ್ಬಾರ್ದು ಅದೆಲ್ಲ ಕೊಡಿನಾಡಿ ಆದ್ರು ಕುಲ್ಲೆ ಆ ಕುಟುಂಬಗಳು ಎಲ್ಲ ಜಾಗ ಇರ್ಬೋದು ಕೊಪ್ಪನ್ನು ಕೊಡ್ತಾರ ಅದ್ರ ಕೊಪ್ಪಗಳ ಕೈ ಆಡ್ಬಾರ್ದೆ ಈಗ ತುಂಬುಗಳು ಏಳ್ತಾಲ ಡಾಕ್ಟರ್ ಸೇವೆ ಮತ್ತೊಂದು ಎಣಿಕೆಲ್ಲ ಇಡೀ ಕುಟುಂಬವು ಹೋಗಿ ಈ ಸಹಾಯ ಬಂದ ಕಾಲ ತೊಂದರೆ ಆಗಲಿಕ್ಕೆ ಅದನ್ನು ಬೆಳಿ ಅರ್ಥ ಉಳ್ಳೊಳ್ಳೆ ಉಂಡಿ ಹುಣಸಲು ಚಿಂಪು ಕೆಲಸಗಳು ಸೇರಿದು ನಿರ್ದಿಷ್ಟ ಶಕ್ತಿ ಬೇಸಾಯ ಉಂಡಿಗೆ ಈತ ಕೊಡಿನಾರಾಯಣಿ ಆಗುವುದು ಹೋಗಿ ಅಂತ ಗೊತ್ತಿಲ್ಲ ನಾಳೆ ತೊಂದರೆ ಆಗಲಿಕ್ಕೆ ಕುಟುಂಬ ಅಪ್ಪನ ಪ್ರಸಲ ಮಾತಾಡಿ ಚಿಪ್ಪು ಕುಚಿನರೆ ನನ್ನ ಈಗ ಹುಟ್ಟುಡಿಗೆ ಆಹಾರ ಮಾತ್ರ ನಾಳೆ ಅಪ್ಪೆಗಾಲ ಇದ್ದ ಮನೆ ಮಂಚವರು ಅಪ್ಪನ ಮನೆ ಮಂಚ ಅವನಿಗೆ ಬರುತ್ತೆ ಇದನ್ನೇ ಈ ಹೋಗಿನ ಹಾಗೆ ಸುತ ಮಾಡಿ ನಾನು ತೊಂದರೆ ಆಗುದಿಲ್ಲ ಪ್ರತಿ ವರ್ಷ ಈಗ ಅಪ್ಪನಿಗೆ ಸೇವೆ ಬಂದು ತೊಂದರೆ ಆಗುತ್ತದೆ ದಕ್ಷಿಣ ವರ್ಷ ಹುಚ್ಚಿದ್ದಾರೆ ದೇವರ ಕಾರಣಿಗೆ ಏನು ಇಂಚನ್ನು ಭದ್ರಜ್ಜಿ ಬಂಗಾರ ಕೆಂಪು ತೊಯ್ಯಪ್ಪ ಗುಲ್ಪು ತೊಯ್ಯಪ್ಪವೆ ಅದು ಮರದೇ ಬರ್ಪವೆ ನೋಯಿನಾಯರು ಕೂಡ ವರ್ಪಲೇಕ ಮಾಡ್ತಾರೆ ಈ ಕ್ಷೇತ್ರವು ಎಲ್ಲ ಕ್ಷೇತ್ರದ ಮಹಿಮೆ ನಾನು ಗೊತ್ತಾಗ್ಲೇಕ ವರ್ಪಲೇಕ ಪ್ರಭಾವವನ್ನು ದೇಶದಲ್ಲಿ ಮಾಡ್ತಾರೆ ಹುಚ್ಚಿದ್ದಾರೆ ಸಮಯ ನೀರು ಭದ್ರತೆ ನರಮಾನಿ ಸಂಖ್ಯಾಲ ಡಾಕ್ಟರ್ ಗೊತ್ತಾಳು ನನ್ನ ದೈವಾಗ ತುದಿಯನ್ನು ಬಂದು ವ್ಯಾಪ ಮಾಡಿ ಮನೆ ಮನೆಗೆ ಕಾಯಲು ಮತ್ತು ಬಾಯನ್ನು ಸೇವನೆ ಕೊಟ್ಟುದು ಎಂಟು ಸಂತೋಷ ಒಂದು ಹೊಂಡ ನೂತನ ಗುಬೆ ಮುಂದಿನ ನುಗ್ಗುಬೆಟ್ಟೆ ನಾಳೆ ಮಣ್ಣು ಗೊಬ್ಬರ ಮಾಡಿ ಸಣ್ಣ ಗಾಡಿ ನಾಳೆ 3 ವರ್ಷ ಇರುವ ತೋಟವರ ಖರ್ಚೆ ಗುಣಕ್ಕೆ ಬಾರಿ ಬಂದ ಸತ್ಯ ಈ ತಂದೆ ನನ್ನ ಬಂದೆ ಇದನ್ನು ಮಾಯಾಡು ಬಂದೆ ನಾಳೆ ಹೊಟ್ಟೆ ಓದ್ಬೋರೆ ಆಗಿಲ್ಲ ದೈವ ಶಕ್ತಿ ಅಂತ ಪರೀಕ್ಷೆ ಮಾಡ್ಕೊಳ್ಬಿಟ್ಟಿದ್ದಾರೆ ಹೊಟ್ಟೆ ಮಾಡ್ಕೊಂಡೆ ಅಂತ ಮಾಡ್ಕೊಳ್ಬಿಡ್ತೀನಿ ಪರೀಕ್ಷೆ ವಿಷಯ ಕೈಗುಣ ಕೊಟ್ಟು ನಮಗೆ ಪುಲೇ ಸರ್ಕಾರ ಬಂದು ಕೈ ಬಂದಿಲ್ಲ ನಾನು ಪುರಾಯಿ ಬೆಳಕಾಯಿ ಬೆಳಕಾಯಿ ತೆರೆಕಾಯಿ ಓರಿಕೆ ಬಂದು ಮನೆಗೆ ನಂಬಿಕೆಗಳಿಗೆ ಪುಣ್ಯ ದೊರೆಪಾದ್ ಬರ್ತಾರೆ ನಂಬಿಕೆಗಳಿಗೆ ಪುಣ್ಯ ದೊರೆಪಾದ್ ಬರ್ತಾರೆ ನಂಬಿಕೆಗಳಿಗೆ ಪುಣ್ಯ ದೊರೆಪಾದ್ ಬರ್ತಾರೆ
ಕೊಪ್ಪಿದ ಹೆಣ್ಣೆ ಗೆದ್ದೆ ಎಂಬುದಾಗಿ ಅಹಂಕಾರದಿಂದ ಬೀಗುತ್ತಾ ಇದ್ದೀಯ. ನಿನ್ನ ಸೋಲನ್ನು ಕಾಣುವುದಕ್ಕಾಗಿ ಬಂದವರು ನಾನು. ಸೋಡಿತಾದಿಪ ಶುಂಭನ ತಮ್ಮನಿ ಶುಂಭ ನಿನ್ನ ಅಂತ್ಯ ಕಾಣದೆ ಹಿಂದೆ ಮನದಲ್ಲಿ ನನ್ನ ಪ್ರೀತಿಯ ಅಳಿಯ ರಕ್ತ ಬೀಜ ರಣಭೂಮಿಯಲ್ಲಿ ಅಳಿದು ಹೋದರಂತೆ. ಹಾಗಾದ್ರೆ ಆ ಹೆಣ್ಣನ್ನು ಯಾರು ಎಂಬುದನ್ನು ಸರಿಯಾಗಿ ಪರೀಕ್ಷೆ ನಾನೇ ಮಾಡಲೇಬೇಕು. ನನ್ನ ರಥ ಸಿದ್ಧವಾಗಿದೆ. ಮುಂದೆ ಬಾ, ಬಾ.
ಮದುವೆಯಾಗಬೇಕೆಂದು ಹಾಗೆ ಹಮ್ಮನವನ್ನು ಉಂದಿರಿಸಿ ಎಲ್ಲದಿ ಬಾ ಬಾ ಬಾ. ಎಲ್ಲರನ್ನು ತಡೆಯು. ವಿಕ್ರಮಿಸ್ತಾ ಇದೆಯೇ? ಬಂದಿದ್ದೇನೆ. ಯಾಕೆ ಗೊತ್ತಾ? ಮದುವೆ ಆಗದೆ ನನಗೆ ಉಪಾಯ ಇಲ್ಲ. ಹಾಗಾಗಿ ನೀವೇ ಬಂದು ನನ್ನ ಬಾಮದಂಗೆಯನ್ನು ಹೇಳಿದ್ರೆ ನಿಮಗೆ ಒಂದು ಅವಕಾಶವಿದೆ. ಇಲ್ಲದಿದ್ರೆ ಹೆಣ್ಣೆಂಬ ಮಮಕಾರದವರನ್ನಾರೆ ಧರ್ಮ ಎತ್ತದು ಕೊನೆಯ ಬಲಿಪಶು ನೀನು. ಎಲ್ಲರೂ ಧರಾಶಾಯಿಗಳಾಗಿದ್ದಾರೆ. ನನ್ನ ಪ್ರತೀಕ್ಷೆ ಇತ್ತು. ಖಂಡಿತ ನೀನು ಬರ್ತಿ ಎನ್ನುವ ಹಾಗೆ ನಿನ್ನ ಶಿರವನ್ನು ಎತ್ತುಕೊಂಡು ಹೋಗಿಸ್ತಾರೆ. ಮದುವೆ ಆಗದೆ ಹೋಗಲಿಕ್ಕಾಗುವುದಿಲ್ಲ. ಮದುವೆ ಆಸೆ
ಹದನವಾಗಿ ವ್ಯಾಪರಾಯುಗದೊಳಗೆ ಒಮ್ಮೆ ಶ್ರೀಮತಿಯ ಸಾಗಬಾರಿ ನೀತಿನ ಪಾಪದೋರಿ ಹೊಂದು ಹಣ್ಣಿ ಕಾಣೆನು ಶುಂಭಾದಿ ಶುಂಭಾದಿ ದಾನವರನ್ನು ಸಂಹರಿಸಿದ್ದೆ. ದೇವಿ ಮಹಾತ್ಮ ಲೀಲೆ ಎನ್ನುವುದು ಕಣ್ಣಾರೆ ಕಂಡೆ. ವೀರನ ದೇಹ ಶುದ್ಧಿ, ವೀರನ ವಿದ್ಯಾಪ್ರಾಪ್ತಿ, ಮಾಯನು ಮಹಾಲಕ್ಷ್ಮಿ ಸಾನ್ನಿಧ್ಯ, ಮಾಯನು ಹರಿಹರ ಸಾಕ್ಷಾತ್ಕಾರ, ಮೇಲು ಸಕಲ ಇಷ್ಟಾರ್ಥಿ ಸಿದ್ಧಿಪುರ ಕಳಸಕ್ಕೆ ನಾವೆಲ್ಲವರು ಮೃತ ಪಕ್ಷಿಗಳಾಗಿ ಕಂಡು ಅನ್ಯತೆಯನ್ನು ಹೋದಾಗ ಖಂಡಿತ ಕಾಣಿಸಿದ ಸ್ವರೂಪ ಮತ್ತೊಮ್ಮೆ ಅಂತ ರೂಪವನ್ನು ಕಾಣಬೇಕು ಅಂತ ಬಯಕೆ ಬಂತು. ಇನ್ನು ಮುಂದಕ್ಕೆ ಈರುಬಲಿ ಗೋಚರಿಸುವುದಿಲ್ಲ. ಮುಂದೆ ಬರುವಂತಹ ಶ್ರೀಕೃಷ್ಣನಿಗೆ ಮಗನೆಯಾಗಿ ಕಳೆಯುವಂತಹ ಹೆಸರಿಂದ ಸಣ್ಣ ಹೊತ್ತು ಗೋಚರಿಸಬೇಕಿದ್ದೇನೆ. ಲೋಕಕ್ಕೆ ಒಳಿತಾಗಲಿ. ಶುಭ ಮಂಗಲ. ಮಂಗಳ ಜಯ ಜಯ ರಾಮಚಂದ್ರನಿಗೆ ಮಂಗಳದ ಸರದ ನಂದನಗಿ